ಪಾಪ ಪಾಪ ಎಲ್ಲೋದ ನೀನು? ಈಟ್ ಕೂಗಿರು ವಯ್ಯ ಅಂತಲ್ವಲ್ಲ, ಎಲ್ಲೋದ ನೀನು? ನಮ್ಮ ಅಜ್ಜಿ ಯಾಕೆ ಹಿಂಗ್ ಕೂಗ್ತೈತೋ, ನನ್ನ ಟಿವಿ ನೋಡಕ್ಕೂ ಬಿಡಲ್ಲ ನಮ್ಮ ಅಜ್ಜಿ. ಪಾಪ ಪಾಪ ಏನ್ ಮಾಡ್ತಿದ್ಯಾ ಒಳಗೆ? ವಯ್ಯನ್ನು ಏನಜ್ಜಿ ಯಾಕಂಗ್ ಕೂಗ್ತಿದ್ಯಾ ನೀನು ಆಚೆ ಕಡೆ ಕೂತ್ಕೊಂಡು? ಬಾರ ಪಾಪ, ಇಲ್ಲಿ ನೀರ್ ಬಿಟ್ಟವ್ರೆ ನೋಡ್ಬಾರ. ಅಮ್ಮ ನೋಡುತ್ತೆ, ಸುಮ್ಮನಿರು ಅಜ್ಜಿ ನೀನು. ನನ್ ಟಿವಿ ನೋಡಕ್ಕೂ ಬಿಡಲ್ಲ ಕಣಜ್ಜಿ ನೀನು ಅತ್ಲಾಗಿ. ಬಾ ಪಾಪ, ನಿಮ್ಮ ಅಮ್ಮ ಅಡ್ಗೆ ಗಿಡ್ಗೆ ಮಾಡ್ತೈತೆ, ಬಾರ ಇಲ್ಲಿ ನೀರ್ ಬಿಟ್ಟಾರ ನೋಡ್ಬಾರೋ. ಏನಜ್ಜಿ ನೀರು ಈಟೊತ್ತಿಗೆ ಎಲ್ಲಿ ಬಿಡ್ತಾರೆ? ಇನ್ನು ಈಗ 9 ಗಂಟೆ ಕಣಜ್ಜಿ, 10 ಗಂಟೆಗೆ ನೀರು ಬಿಡೋದು. ಈಗ 9 ಗಂಟೆ ಅನ್ಲ ಪಾಪ, ನಾನು ಆಗ್ಲೇ 10 ಗಂಟೆ ಆಗೈತೆ ಅನ್ಕೊಂಡೆ ಕಣೋ, ಅದಕ್ಕೆ ಹಿಂಗ್ ಕೂಗ್ದೆ. ಹೋಗತ್ಲಾಗ ನೀನು. ನಮ್ಮ ಅಜ್ಜಿಗೆ ತಲೆ ಸರಿ ಇಲ್ಲ ಅನ್ಸುತ್ತೆ. ನಾನು ಸ್ಕೂಲ್ಗೆ ಹೋಗಿಲ್ಲ ಕಣಜ್ಜಿ, ಇನ್ನುವೆ ಸ್ಕೂಲ್ಗೆ ಹೋದ್ರೆ ಮಾತ್ರ 10 ಗಂಟೆ ಆಗೋದು. ನಾನು ಇನ್ನು ಮನೆಗೆ ಇದ್ದೀನಿ, 10 ಗಂಟೆ ಆಗೈತೆ ಅನ್ಕೊಂಡ್ಬಿಡ್ತಾನೆ ನಮ್ಮ ಅಜ್ಜಿ. ಹೌದಲ್ವೇನ್ಲ ಪಾಪ, ನೀನ್ ಸ್ಕೂಲ್ಗೆ ಹೋಗೋದನ್ನೇ ಮರ್ತ್ಕೊಂಡಿದ್ದೀನಿ ಕಣೋ ನಾನು. ನೀನ್ ರೆಡಿ ಆಗೋದ್ ಬಿಟ್ಟು ಟಿವಿ ನೋಡ್ಕೊಂಡು ಕೂತಿದೀಯಲ್ಲ, ಇನ್ನುವೆ 9 ಗಂಟೆ ಆಗೈತೆ, ಹೋಗ್ ಕೈ ಕಾಲಿಗೆ ತೊಳ್ಕೊಳ್ಳೋದಲ್ವೇನು? ನಾನೇನಜ್ಜಿ ಒಂದೇ ಒಂದು ನಿಮಿಷಕ್ಕೆ ಮತ್ತೆ ನೀರು ಹಾಸ್ಕೊಂಡ್ಬಿಟ್ಟು ಬಟ್ಟೆ ಇಕ್ಕೊಂಡ್ಬಿಟ್ಟು ಊಟ ಮಾಡಿ ಹೋಗ್ಬಿಡ್ತೀನಿ ನಾನು ಸ್ಕೂಲ್ಗೆ. ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಡಕ್ ಬಿಡಜ್ಜಿ ನೀನು. ಅಜ್ಜಿ ತಾತ ಎಲ್ಲೈತಜ್ಜಿ? ರಾತ್ರಿ 10 ರೂಪಾಯಿ ಕೊಡ್ತೀನಿ ಕಣ್ಲ ಪಾಪ ನಿಂಗೆ ಸ್ಕೂಲ್ಗೆ ಹೋಗ್ಬೇಕಾರೆ ಅಂತ ಹೇಳಿತ್ತು. ತಾತ ಎಲ್ಗೋಯ್ತಜ್ಜಿ? ಇದೆ ಅನ್ಲ ಪಾಪ, ಡೈಲಿ ದುಡ್ಡು ದುಡ್ಡು ಅಂತೀಯ. ಏನ್ ಮಾಡ್ತಿದ್ಯ ದುಡ್ಡು ಇಸ್ಕೊಂಡೋಗಿ? ಡೈಲಿ ಯಾವಾಗಜ್ಜಿ ಕೊಟ್ಟಿದ್ದೀನಿ ನೀನು? ನೀನು ಸುಮ್ ಕೂತ್ಕೊಳ್ಳೋದಿ ನೀನು. ನಿನ್ ಕೇಳಕ್ ಬರ್ತೀನಿ ನಾನು, ತಾತ ಎಲ್ಲೋತು ಅಂತವ. ಡೈಲಿ ದುಡ್ಡು ಕೊಡುತ್ತಂತೆ ಅಂತ ತಾತನ ಮುಂದೆ ಹೇಳಿದ್ರೆ ತಾತ ಕೊಡಕ್ಕೆ ಇಲ್ಲ ಆಮೇಲೆ. ನನ್ನದಿನ 10 ರೂಪಾಯಿ ನಿಮ್ಮ ಅಮ್ಮ ತೈಸ್ಕೊಂಡು ಹೋಯ್ತೀಯಾ? ಮನ್ನದನ್ನ ನಾನ್ ಕೊಟ್ಟಿದ್ದೀನಲ್ಲ, ಏನ್ ಮಾಡ್ತಿದ್ದೆ ದುಡ್ಡ ನೀನು? ನನ್ನ ಅಮ್ಮ ಪರೀಕ್ಷೆ ಹಳೆ ತಗೊಳಕ್ಕೆ ಅಂತ ಹೇಳಿ ಕೊಟ್ಟಿದ್ ಕಣಜ್ಜಿ. ಮೊನ್ನೆ ದಿನ ಊಟ ಮಾಡುತ್ತಿಲ್ವಲ್ಲ, ಬಿಸ್ಕೆಟ್ ತಗ ಅಂತ ನೀನು 10 ರೂಪಾಯಿ ಕೊಟ್ಟಿದ್ದೆ. ತಾತ ಇವತ್ತು ಕೊಡ್ತೀನಿ ಅಂತ ಹೇಳಿತ್ತು. ಎಲ್ಲಿಗೆ ಹೋತ ಏನೋ ನಮ್ಮ ತಾತ. ನೀನ್ ಈಗ್ಲೇ ಹೆಂಗ್ ದುಡ್ಡು ಖರ್ಚು ಮಾಡೋ? ನೀನ್ ಕಾಲೇಜಿಗೆ ಹೋಗ್ಬಿಟ್ರೆ ಇನ್ನೆಂಗೋ ನೀನು? ಪಾಪ ಸ್ಕೂಲ್ ಹೋಗಲ್ವೇನೋ ನೀನು? 9:15 ಆಗೈತೆ, ಬಾರೋ ಕೈ ಕಾಲು ತೊಳ್ಕೊಂಬಾರೋ. ಏನ್ ಮಾತಾಡ್ಕೊಂಡು ನಿಂತಿದ್ಯಾ ಅಜ್ಜಿ ಜೊತೆ ನೀನು? ಹೋಗ್ತೀನಿ ಕಣಮ್ಮ ಸ್ಕೂಲಿಗೆ. ತಾತ ಎಲ್ಲೋತು ಅಂತ ಕೇಳ್ತಿದ್ದೆ ಅಜ್ಜಿಗೆ. ತಾತ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿತ್ತು, ಇನ್ನು ಬಂದಿಲ್ಲ ತಾತ, ಅದಕ್ಕೆ ಕಾಯ್ಕೊಂಡು ನಿಂತಿದ್ದೀನಿ. ಯಾಕೋ ಯಾಕೋ ನಿನ್ಗೆ 10 ರೂಪಾಯಿ? ಬಂದು ಕೈ ಕಾಲು ತೊಳ್ಕೊಂಡು ಸ್ಕೂಲ್ಗೆ ಹೋಗ್ಬಾ. ಯಾರು ಹೇಳಿದ್ ನಿನ್ಗೆ 10 ರೂಪಾಯಿ ಇಸ್ಕೊಂಬ ಅಂತ ಹೇಳಿ? ಯಾರು ಹೇಳಿಲ್ಲ ಕಣಮ್ಮ, ನನಗೆ ಬೇಕು. ತಾತನೇ ಸಂಜೆನಾಗ ಕೊಡ್ತೀನಿ ಅಂತ ಹೇಳಿತ್ತು, ಅದಕ್ಕೆ ಕೇಳ್ಕೊಂಡು ನಿಂತಿದ್ದೆ ಅಜ್ಜಿಯ. ನಿನ್ ತಾತ ತೋಟಕ್ಕೆಲ್ಲ ಹೋಗೈತೆ ಕಣಂತೆ, ನೀನ್ ಬಾರೋ ನೀನು ಸ್ಕೂಲ್ಗೆ ಹೋಗು. ಸಂಜೆ ಮೇಲೆ ಕಿಸ್ಕಳೆವಂತೆ, ಬಾಯಿಗೆ ಸ್ಕೂಲ್ಗೆ ಹೋಗ್ಬಾ ನೀನು. ಅತ್ತೆ ಕೈ ಕಾಲು ತೊಳ್ಕೊಂಡು ಊಟ ಮಾಡ್ಬನ್ನಿ ನೀವು. ಒಂಚೂರ ಕ್ಯಾರಿಗೆ ಹೋಗ್ಬಿಟ್ಟು ನಾನು ಬಟ್ಟೆ ತೊಳ್ಕೊಂಡ್ ಬರ್ತೀನಿ. ಇದ್ಯಾಕಮ್ಮ ಇಲ್ಲೇ ತೊಳಿಯಮ್ಮ, ಕ್ಯಾರಿಗೆ ಯಾಕೋ ಹಾಕ್ತೀಯ? ಅಲ್ಲಿ ಗಂಟ ಓದ್ಕೊಂಡು ಹೋಗಿ ಓದ್ಕೊಂಡ್ ಬರೋದೇ ಕಣಮ್ಮ ಇರೋದು. ಸುಮ್ನೆ ಇಲ್ಲೇ ತೊಳ್ದಾಕತ್ಲಾಗ ಏಟಿರತ್ತಿ ಬಟ್ಟೆಗಳು ಜಾಸ್ತಿ ಅವ್ ಕಾಣತ್ತೆ. ಭಾನುವಾರ್ಲು ಬಟ್ಟೆ ತೊಳನಲ್ಲ, ತೋಟಕ್ಕೆ ಹೋದೆ ಎಲ್ಲ ಬಟ್ಟೆಗಳು ಜಾಸ್ತಿ ಅವೆ. ಆ ಸೂದ್ನು ಬರ್ತೀನಿ ಅಂತ ಹೇಳೋಳೆ. ಆ ಸೂದ್ನು ನಾನು ಹೋಗಿ 10 ನಿಮಿಷಕ್ಕೆ ಹೋಗಿ ತೊಳ್ಕೊಂಡ್ ಬರ್ತೀವಿ ಕಣತ್ತೆ ಕೆರೆಗಾದ್ರೆ. ಬನ್ನಿ ನೀವು ಊಟ ಮಾಡಿ ಬನ್ನಿ. ಅಮ್ಮ ಸ್ಕೂಲಿಗೆ ನಾನು ರಜೆ ಹಾಕ್ತೀನಿ ಕಣಮ್ಮ, ನಾನು ಕೆರೆಗೆ ಬರ್ತೀನಿ ನಿನ್ ಜೊತೆಯ. ನೀನೇನ್ ಮಾಡಕ್ಕೆ ಕೆರೆಗೆ? ನೀನೇನ್ ಮಾಡಕ್ಕೆ? ನಡಿ ನೀನ್ ಸ್ಕೂಲಿಗೆ ನೋಡಿ. ಓಹೋ ನಿಂದ ಯಾಕ ಜಾಸ್ತಿ ಆಗೈತೆ ನಿಂದು. ಯಾರ ಸ್ಕೂಲಲ್ಲಿ ಇನ್ನು ಪಾಠ ಮಾಡ್ತಿಲ್ಲ ಕಣಮ್ಮ. ಈಗ ಇನ್ನು ಎಲ್ಲ ಬಾಕು ತೆಗ್ದ ಸ್ಕೂಲ್ದ, ಇನ್ನು ಪಾಠ ಮಾಡ್ತಿಲ್ಲ ನನಗೆ. ಅದಕ್ಕೆ ಬರ್ತೀನಿ ಕಣಮ್ಮ ಇವತ್ತು ಒಂದಿನ ರಜೆ ಹಾಕೊಂಡು. ಪಾಪ ಪಾಠ ಮಾಡ್ಲಿಲ್ಲ ಅಂದ್ರೇನು? ಕೂತಿದ್ ಬರೋ ಹೋಗಿ. ಬಿಸ್ಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೆರೆ ನೀನು ಆಟ ಆಡಕ್ಕೇನೋ ನೀನು? ಹೋಗೋಗಿ ಸ್ಕೂಲ್ಗೆ ಹೋಗಿ ನೀನು. ನಮ್ಮ ಅಜ್ಜಿ ಮಾತ್ರ ಮದ್ದಿಗೆ ಏನಾರು ಹೇಳಿಲ್ಲ ಅಂದ್ರೆ ನಮ್ಮ ಅಜ್ಜಿ ಸಮಾಧಾನನೇ ಹಾಕಲ್ಲ. ಬಿಡ್ತೀನಿ ನೋಡಿ ನಿನ್ಗೆ ಅಜ್ಜಿಗೆ ಇಂತಿರ್ಕ ಮಾತಾಡಿದ್ರೆ. ಬಂದು ಬಟ್ಟೆ ಇಕ್ಕೊಂಡು ಮಕ ತೊಳ್ಕೊಂಬ ನೀನು. ಊಟ ಹಾಕೊಡ್ತೀನಿ, ತಿನ್ಬಿಟ್ಟು ಸ್ಕೂಲ್ಗೆ ಹೋಗುವಂತೆ. ಓಹೋ ಜಾಸ್ತಿ ಆಡ್ತಾವನ್ ಯಾಕೋ ಇತ್ತೀಚೆಗೆ. ತಾತಂದು ಹಜ್ಜಿದ್ವೆ ಹುಬ್ ಜಾಸ್ತಿ ಆಗೈತೆ ಅವನಿಗೆ. ಸುಮ್ಮಿರಮ್ಮ ನೀನು, ಯಾವಾಗೂ ಬೈದಿರ್ತೀಯ ನೀನು, ಸುಮ್ಮಿರು. ವೈತೀನಿ ತಾತ ಬಲ್ಲಿ, ಸುಮ್ಮಿರು. ಇದ್ಯಾಕ್ಲ ಪಾಪ ಸ್ಕೂಲ್ಗೆ ಹೋಗ್ತಾನೆ ಇನ್ನು ಇಲ್ಲೇ ನಿಂತಿದ್ಯಾ? ಸ್ಕೂಲ್ಗೆ ರಜವೇನ ಇವತ್ತು? ತಾತ ಅದು ಈ ಸ್ಕೂಲ್ ಅಲ್ಲ ಕಂತಾತ, ಸ್ಕೂಲು. ಯಾವ್ದೋ ಒಂದು ಬಿಡ್ಲ ಪಾಪ, ಈ ಸ್ಕೂಲು ಅಂದ್ರು ಅದಯ್ಯ, ಸ್ಕೂಲು ಅಂದ್ರು ಅದಯ್ಯ. ಇನ್ನು ಒತ್ತಾಗಿಲ್ವೇನೋ ನಿಂಗೆ ಹೋಗಕ್ಕೆ? ತಾತ ಒತ್ತಾಗೈತೆ ಅಂತ ಹೋಗಕ್ಕಿದ್ ನಾನು. ನಿನ್ನೆ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಅದಕ್ಕೆ ನಿಂತಿದ್ದೀನಿ ಕಂತಾತ, ಕೊಡು ಬಿಡ್ತೀನಿ. ಓಹೋಹೋ ಏನಾರ ಹೇಳಿದ್ರೆ ಮರೆಯಲ್ ಕಣೋ ನೀನು. ನಾನು ಹೇಳಿದ್ರೆ ರಾತ್ರಿ ನನಗೇನೋ ಕೊಡ್ತೀನಿ ಅಂತ ಹೇಳಿದ್ನಿ. ಈಗ ಅದಕ್ಕೆ ನಿಂತಿದ್ಯಲ್ಲ ನೀನು. ಈ ಸ್ಕೂಲ್ ಪಾಠನ ಹಿಂಗೆ ನೆನಪಿಟ್ಕೊಂತೀಯಲ್ಲ, ಮರ್ಸ್ಕೊಂಡ್ಬಿಡ್ತೀಯೋ? ನಮ್ಮ ಮಿಸ್ಸು ನಮ್ಮ ಮಾಸ್ಟರ್ ಹೇಳಿದ್ದೆಲ್ಲ ನನ್ನ ತಲೆ ಒಳಗೆ ಇರ್ತವೆ. ನಾನು ಏನು ಮರ್ತನಲ್ಲ ಕಂತಾತ, ಎಲ್ಲ ತಲೆ ಒಳಗೆ ಇರ್ತವೆ. ನೀನ್ ಬಿದ್ದು 10 ರೂಪಾಯಿ ಕೊಟ್ಬಿಡು.
ಸುಮ್ನಿರ್ರಿ ಮಾವ ನೀವತ್ಲಾಗಿ ಯಾವಾಗ್ಲೂ ದುಡ್ಡು ಕೊಡ್ತಾರ ಅವನಿಗೆ. ಅವ್ನ್ ಕೇಳೋದೇ ತಡ ತಗ್ ದುಡ್ಡು ಕೊಡ್ತಾರ ನೀವು. ಹಿಂಗ್ ದುಡ್ಡು ಕೊಡೋದ್ರಿಂದಾನೆ ಅವ್ನ್ ಚೊಂಗ್ಲು ಬೀಳ್ತಾರಮ್ಮ ಅವನು. ಇವತ್ತಲ್ಲೇ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಅವನಿ. ಸುಮ್ನಿರಿ, ಯಾಕೆ ದುಡ್ಡು ಕೊಡ್ಬೇಡಿ, ಏನು ಕೊಡ್ಬೇಡಿ. ಅವ್ನು ಅನ್ನ ಆಗದೆ ಅನ್ನ ಉಂಡ್ಬಿಟ್ಟು ಸ್ಕೂಲ್ಗೆ ಹೋಗ್ಲಿ ಅವನು. ನಾನೇನೋ ಕೊಡ್ತೀನಿ ಅಂತ ಹೇಳಿದ್ದೆ ಕಣಮ್ಮ. ಈಗೆಲ್ಲದೆ ಇದ್ದಿದ್ದ 2 ಕಪ್ ಟೀ ಕುಡ್ಕೊಂಡ್ ಬಂದಿದ್ದೀನಿ. ಈಗ ಇಲ್ಕಣೋನಂತವ. ಹೋಗು, ಸ್ಕೂಲಿಂದ ಬರೋಗು, ಸಂಜೆ ಕಡೆಯಿಂದ ಕೊಡ್ತೀನಂತಿ. ಅಲ್ ಕಣಾಜ, ನೀನ್ ಹೇಳ್ಬಿಟ್ಟು ಆ ಹುಡುಗಂಗೆ ಈಗ ದುಡ್ಡಿಲ್ಲ ಅಂತೀಯಲ್ಲ ನೀನು. ಈಟ ಗಂಟ ಕಾಯ್ಕಾಯ್ ನಿಂತದ ಅದು. ಕೊಡು ಒಂದು 5 ರೂಪಾಯಿನಾರ ಹೋಗ್ಲಿ. ಸುಮ್ ಕುತ್ಕೊಳ್ಳಿ ಅತ್ತೆ ನೀವು, ಸುಮ್ ಕುತ್ಕೊಳ್ಳಿ. ತಾತ್ನು ಅಜ್ಜಿ ಹಿಂಗ್ ಉಬ್ಬ ಸವತ್ಗೆ ಅಂತೀಗ ಮ್ಯಾಕ್ ಹತ್ ಕೂತಿರೋದು. ಸುಮ್ನಿರಿ ನೀವು. ಮಲ್ಲಿ ತರಕಾರಿ ಸಾರು ಮಾಡಿ ಅನ್ನ ಮಾಡಿದನಿ. ಉಂಡ್ಬಿಟ್ಟು ಸ್ಕೂಲ್ಗೆ ಹೋಗ್ತಾನೆ, ಸುಮ್ನಿರಿ ನೀವು. ನಂಗೆ ಊಟನೂ ಬೇಡ ಏನು ಬೇಡ. ನಾನು ಸ್ಕೂಲ್ ಹಂಗೆ ಹೋಗ್ತೀನಿ. ನನ್ನ ತಾತ ಯಾವಾಗೂ ಹಿಂಗೆ ಕೊಡ್ತೀನಿ ಅನ್ನುತ್ತೆ, ಕೊಡಕಲ್ಲ. ಏನು ಬೇಡ ಬಿಡಿ, ನಾನು ಹಂಗೆ ಸ್ಕೂಲ್ ಹೋಗ್ತೀನಿ ಅಷ್ಟಂದೆ. ಇದ್ಯಾಕ್ಲ ಪಾಪ ಹಿಂಗ್ ಸಿಟ್ ಮಾಡ್ಕಂತೀಯ? ಇದ್ಯಾಕೋ ಯಾವಾಗ್ಲೂ ನಾನು ಕೊಟ್ಟೆ ಇಲ್ಲ ನಂಗಾಡ್ತೀಯಲ್ಲೋ ನೀನು. ಹೋಗು, ಇವತ್ತು ಕ್ಯಾರ್ಪೇಟಿಗೆ ಹೋಗ್ಬಿಟ್ಟು ಬುಡ್ಸ್ಕೊಂಬರ್ತೀನಿ. ಬ್ಯಾಂಕಲ್ಲಿ ಒಂದು 400 ರೂಪಾಯಿ ಐತೆ, ಬುಡ್ಸ್ಕೊಂಬರ್ತೀನಿ. ಹೋಗಿ ಕೊಡ್ತೀನಿ. ತಾತ, ನೀನ್ ಕ್ಯಾರ್ಪೇಟೆಗೆ ಹೋಗೋದಾದ್ರೆ ನಂಗೊಂದು ಬ್ಯಾಗ್ ತಗೊಂಬ ಸ್ಕೂಲಿಗೆ ಹೋಗಕ್ಕೆ. ಬ್ಯಾಗೆಲ್ಲ ಹರ್ದೋಡೈತೆ ನನಗೆ. ನನಗೆ ಬ್ಯಾಗು ಬೇಕು ನನಗೆ. ಬ್ಯಾಗ್ ತರ್ತೀನಿ. 10 ರೂಪಾಯಿ ದುಡ್ಡು ಮಾತ್ರ ಕೊಡಲ್ ಕಣೋ. ಬ್ಯಾಗ್ ಕಡಿಕೆಯ 10 ರೂಪಾಯಿ ದುಡ್ಡು ಹಾಕೊಂಡು ಹೊಸ ಬ್ಯಾಗ್ ತಂದು ಕೊಡ್ತೀನಿ. ಈಗ ಸ್ಕೂಲ್ಗೆ ಹೋಗಿ ಬಿರ್ಬಿರ್ನಿ. ಯಾ ತಾತ, 10 ರೂಪಾಯಿ ದುಡ್ಡು ಬೇಕು, ನನಗೆ ಹೊಸ ಬ್ಯಾಗು ಬೇಕು. ಸ್ಕೂಲ್ಗೆ ಎಲ್ಲ ಮಕ್ಕಳು ಹೊಸ ಬ್ಯಾಗ್ ತಗೊಂಡು ಹೋಗ್ತಾರೆ. ತಾತ, ಮತ್ತೆ ನೀನು ಕ್ಯಾರ್ಪೇಟೆಗೆ ಹೋಗ್ತೀಯಲ್ಲ, ಆಗ ನಂಗೆ ಮೊಟ್ಟೆ ಪಪ್ಸ್ನಿ, ಚಿಪ್ಸ್ ತಗೊಂಬ ತಾತ. ಆಲೂಗಡ್ಡೆ ಚಿಪ್ಸ್ ಇರ್ತಾವಲ್ಲ, ಅದನ್ನ ತಗೊಂಬ ತಾತ, ನಂಗೆ ತಿನ್ನಂಗಾಗೈತೆ. ಪಾಪ, ನಾನು ಹೋಗ್ತೀನಿ ಕಣೋ ಕ್ಯಾರ್ಪೇಟಿಗೆ. ನಿನ್ ತಾತ ಹೋದ್ರು ನಾನು ಹೋಗ್ತೀನಿ. ತತ್ತಿನ ಹೋಗಿ ನಿನಗೆ ಏನೇನ್ ಬೇಕೆಲ್ಲ ನೀವಿ. ಇವಾಗ ಹೋಗಿ ಬಿರ್ನು ಹೋಗಿ ಸ್ಕೂಲ್ಗೆ. ಸ್ಕೂಲಿಗೆ ಟೈಮ್ ಆಯ್ತು, ಹೋಗ್ ಮಗ್ನೆ. ತಂದ್ಕೊಡ್ತೀನಿ ಹೋಗು. ನೀನು ಹೇಳೋಕ್ಕೂ ಮುಂಚೆನೆ ಎಲ್ಲ ತಂದು ಮಡಗಿರ್ತೀನಿ. ಈಗ ಬಿರ್ಬಿನ ರೆಡಿ ಆಗ್ಬಿಟ್ಟು ನಿಮ್ಮ ಅವ್ವೇನೋ ಅನ್ನಗಿನ್ನ ಮಾಡಾಳಂತೆ. ಉಂಡ್ಬಿಟ್ಟು ಸ್ಕೂಲಿಗೆ ಹೋಗ್ಬಿಟ್ಟು ನೀನು. ನೀವು 3 ಜನ ಸೇರ್ಕೊಂಡ್ರೆ ಏನ್ ಬೇಕಾದ್ರೂ ಬದಲು ಮಾಡ್ಬಿಡ್ತದ ನೀವು. ಅಲ್ಲೇ ಹೊಸ ಬ್ಯಾಗ್ ಅಂತೆ. ಬ್ಯಾಗ ಈಗಿನ ಹೊಲಸ್ಕೊಬಂದ್ ಕೊಟ್ಟಿಲ್ವೇನೋ, ಅರ್ಧೋಗಿರೋದ. ಯಾಕೋ ಬ್ಯಾಗ್ ನಿನ್ಗೀಗ? ಯಾ ಸುನಿಲ ಕಿರಣರೆಲ್ಲ ಹೊಸ ಹೊಸ ಬ್ಯಾಗ್ ತಗೊಂಡಾರೆ. ನನ್ನ ಮಾತ್ರ ಹಳೆ ಬ್ಯಾಗ್ ಆಗೈತೆ. ನಂಗೆ ಬ್ಯಾಗ್ ತಗೊಂಡು ಮನ್ ಸುಮ್ಮಿರಮ್ಮ ನೀನು. ಏನೋ ಮಾಡಪ್ಪ, ನಿಮ್ ತಾತ ನಿಮ್ಮ ಅಜ್ಜಿ ನೀನ್ ಹೇಳ್ದಂಗ್ ಕುಣಿತಾರೆ. ಹೆಂಗ ತಗಸ್ಕೊಳ್ಳಿ ಒಂದ್ ಬಾಯಿಗೆ. ಸ್ಕೂಲ್ಗೆ ಹೋಗ್ಬೇಕು, ಒತ್ತಾಯ್ತದೆ. ನಾನ್ ಬಟ್ಟೆ ತೊಳೆಯಕ್ ಹೋಗ್ಬೇಕು, ಒತ್ತಾಗದ್ ಬಾರು. ಸರಿ ಆಯ್ತು, ನಾನು ಹೋಗ್ತೀನಿ ಬಿಡಮ್ಮ. ನೀನು ಹೋಗಮ್ಮ ಬಟ್ಟೆ ತೊಳೆಯಕ್ಕೆ. ಮಾವ, ಕೈಕಾಲ್ ತೊಳ್ಕೊಂಡ್ ಬನ್ನಿ, ಊಟ ಕುತ್ಕೊಂಡ್ ಬನ್ನಿ ಅತ್ಲಾಗಿ. ಒಂದೆರಡು ಬಟ್ಟೆವೆ, ಹೋಗಿ ಕ್ಯಾರಿಗೆ ಹೋಗಿ ತೊಳ್ಕೊಂಡ್ ಬರ್ತೀನಿ ನಾನು. ಇದ್ಯಾಕೆ ಕ್ಯಾರಿಗೆ ಹೋಗ್ತೀಯಮ್ಮ? ಇಲ್ಲೇ ನಲ್ಲಿ ನೀರು ಬಿಡ್ತಾರೆ, ಸಂಜೆ ಗಂಟ್ಲು ಸುರಿದು ಹೋಗ್ತಾವ ನಲ್ಲಿ ನೀರು. ಇಲ್ಲೇ ತೊಳ್ಕೊಳ್ಳೋ ಬಟ್ಟೆಗಳ. ಇಲ್ಕಂಡ್ ಮಾವ, ಇಲ್ಲೇ ಸಂಜೆ ಗಂಟೆ ನೀರ್ ಬಿಡ್ತಾರೆ. ಈಗ 10 ಗಂಟೆಗೆ ಬಿಟ್ಟಾರೆ, 12 ಗಂಟೆ 1 ಗಂಟೆಗೆಲ್ಲ ಆಫ್ ಮಾಡ್ಬಿಡ್ತಾರೆ. ಬಟ್ಟೆ 2 ಕುಕ್ಕೆ ಬಟ್ಟೆ ಇಲ್ಲಿ ತೊಳೆಯಕ್ ಹಾಕಲ್ಕಂಡ್ ಮಾವ. ಅಲ್ಲೇ ತೊಳ್ಕೊಂಡು ಕೆರೆತನೆಯ ಅಲ್ಲೇ ಎಲ್ಲಾನು ಒಣ ಹಾಕೊಂಡು ಆರಿಸ್ಕೊಂಡ್ ಬರ್ತೀನಿ. ಬನ್ನಿ ಮಾವ, ಅತ್ಲ ಊಟ ಮಾಡಿ ನೀವು. ಈಟ್ ಹತ್ತಿಯಲ್ಲಿ ಊಟ ಮಾಡ್ತೀನಮ್ಮ. ಈಗಿನ್ನು 9:15 ಆಗೈತಿ. ಆಮ್ಯಾಕಿಂದ ಊಟ ಮಾಡ್ತೀನಿ. ನೀನು ಉಂಡ್ಬಿಟ್ಟು ಹೋಗಿ, ನೀನು ಬಟ್ಟೆ ತೊಳ್ಕೊಂಡ್ ಬರೋಗತ್ಲಾಗಿ. ಇಲ್ಲ ತೊಳೆದ್ರೆ ಹೆಂಗೋ ನಿಮ್ಮ ಅತ್ತು ಒಂಚೂರು ತೊಳ್ಕೊಡಾಳು. ನೀನು ಒಬ್ಳೆ ಹೋಯ್ತೀನಮ್ಮ ಅಲ್ಲಿ ಗಂಟವ. ನಿಮ್ಮ ಅತ್ತೆನೂ ಕರ್ಕೊಂಡೋಗಿಲ್ಲ ಅಂದ್ರೆ ಅಲ್ಲೆಲ್ಲ ಜಾಗ ಸರಿಲ್ ಕಣಮ್ಮ. ಒಬ್ಬೊಬ್ಳೆ ಹೋಗ್ಬೇಡ ಕೆರೆತಕ್ಕೆ. ಸುದ್ ಬರ್ತಾಳಂತೆ. ಸುದ್ನು ನಾನು ಹೋಗಿ ತೊಳ್ಕೊಂಡ್ ಬರ್ತೀವಿ ಕಣ್ಮವ. ಅಲ್ಲೇನ್ ಭಯ ಬಿಡಿ, ಜನಗಳು ಓಡಾಡ್ತಿರ್ತಾರೆ. ತೊಳ್ಕೊಂಡ್ ಬರ್ತೀನಿ ನಾನು. ನಡಿಯಮ್ಮ, ನಾನು ಬರ್ತೀನಿ ನಡಿ. ಮಂತ ಕುಕ್ಕಂಡು ಏನ್ ಮಾಡ, ನಾನುವೆ ಸಣ್ಣ ಬಟ್ಟೆಗಳು ಹಾಕೊಡ್ತೀನಿ ನಡಿ. ಬಿರ್ಬಿರ್ನ ಆಯ್ತಾವ ಬರೋನ್ ಹಾಕೊಂಡು. ಅಲ್ಲೇ ಒಣಗಿಸ್ಕೊಂಡು ಒಕ್ಕಂಡ್ ಬರೋ ನಡಿಯಮ್ಮ. ಇಲ್ಲೇನ್ ಮಾಡ್ಬೇಕು ನಾನು ಮಂತ ಕೂತ್ಕೊಂಡು. ಸುಮ್ನಿರಿಯಕ್ಕ ನೀವು, ಮಂತ ಇರಿ ನೀವು. ನಾನು ಹೋಗಿ ತೊಳ್ಕೊಂಡ್ ಬರ್ತೀನಿ, ಮಂತ ಇರಿ ನೀವು. ತೂರ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರೋದು ಅಂತಂದ್ರೆ ಆಗುತ್ತೇನದ ನಿಮ್ ಕೈಲಿ? ಮೊದ್ಲೇ ಮಂಡಿ ನೋವು ಅಂತ ರಾತ್ರೆಲ್ಲ ನಿದ್ದೆ ಮಾಡಕ್ಕಲ್ಲ. ಬಟ್ಟೆ ತೊಳೆಯಕ್ ಬರ್ತಾರಂತೆ. ಮುದ್ದೆ ಮಾಡುದಿನಿ, ಉಣ್ಬಿಟ್ಟು ಮಂತ ಕೂತ್ಕೊಳ್ಳಿ ನೀವು ಸುಮ್ನೆ ಕರ್ಕೊಂಡೋಗಮ್ಮ. ಓಡಾಡ್ದಷ್ಟು ಮಂಡೆಲ್ಲ ಫ್ರೀ ಆಯ್ತವೆ. ಮಂಡಿ ನೋವೆಲ್ಲ ಕಮ್ಮಿ ಆಗುತ್ತೆ. ಕರ್ಕೊಂಡೋಗ್ ನೀನು. ಮಂತ ಕೂತ್ಕೊಂಡು ಇನ್ನು ಮಂಡಿ ನೋವು ಜಾಸ್ತಿ ಮಾಡ್ಕೊತೈತಿ ಅಜ್ಜಿ. ಕರ್ಕೊಂಡೋಗಿ ಬಟ್ಟೆ ತೊಳ್ಸು. ಮುದ್ದೆ ಉಂಡೋಂಡ್ ಕೂತ್ಕೊಂಡ್ರೆ ಇನ್ನುವೆ ಮಂಡಿ ನೋವು ಜಾಸ್ತಿ ಆಯ್ತದ ಹೊರ್ತು ಕಮ್ಮಿ ಹಾಕಲ್ಲ. ಓಡಾಡ್ಬೇಕು, ಮಂಡಿ ನೋವು ಕಮ್ಮಿ ಆಗ್ಬೇಕು ಅಂದ್ರೆ. ಕೂತಿತಾನೆ ಮಂಡೆಲ್ಲ ಹಿಡ್ಕೊಂಡಂಗ ಆಯ್ತವೆ. ಹೋಗಿ ಕರ್ಕೊಂಡು ಆ ಅಜ್ಜು 1-2 ತೊಳ್ಕೊಡತ್ ಹೋಗಮ್ಮ. ತೀರಾ ನೀನೇ ಒತ್ಕೊಂಡು ಹೋಗು, ಒತ್ಕೊಂಡ್ ಬಾ. ಅಲ್ಲಿ ಕೂತ್ಕೊಂಡು ತೊಳ್ಕೊಡತ್ ಹೋಗು. ಹೂಕಂಡ್ ನಡಿಯಮ್ಮ, ಒಂಚೂರು ತೊಳ್ಕೊಡ್ತೀನಿ ನಡಿ. ನಿನ್ಗೂ ಏನ್ ಹೊಸಿ ಬಟ್ಟವ ನಡಿಯಮ್ಮ ಅತ್ಲಾಗಿ. ಸಣ್ಣ ಹಂಗೆ ಕೂತ್ಕೊಂಡು ಹೊಸ್ಕಾಕ್ತೀನಿ ನಡಿ ನಾನು. ಸುಮ್ನಿರಿಯತ್ತೆ ನೀವು, ಅಂತ ಇರಿ ನೀವು. ಜಾಗಿ ಬಿದ್ರು ಆತು.
ಸುಮ್ನಿರಿ ನೀವು ಮಂತವ ಸುಮ್ ಕುತ್ಕೊಳ್ಳಿ ನೀವು ಸೂದ್ ಬತ್ತಾಳೆ ಸುದ್ದು ನಾನು ಹೋಗಿ ತೊಳ್ಕೊಂಬತ್ತೀವಿ ಏಟಿರಕ್ಕೆ ಏನೇನ್ ಗಲೀಜ ಇಲ್ಲಿ ಬಟ್ಟೆನು ಆ ಪಾಪ್ನ ಒಂದು 10 ಸವ ಆಟೆಯ ನಮ್ಮವಿನೇನು 4 ಡ್ರೆಸ್ ಅವೆ ನಾನು ಹೋಗಿ ತೊಳ್ಕೊಂಬತ್ತೀನಿ ಸುಮ್ನಿರಿ ನೀವು ಆಟ ಒಂದ್ ಬಟ್ಟ ಗಂಟ ಏನ್ ಮಾಡ್ತಿರ್ತೀರಮ್ಮ ಮಂತ ನೀರು ಬರ್ತವೆ ಒಂದೊಂದ್ರ ಜೊತೆ ಹೊಸ್ಕ್ ಹಾಕಿರು ಹೊಸ್ಕ್ ಹಾಕೋದು ಬಟ್ಟೆಗಳ ಮಳೆ ಇಟ್ಕತ್ತು ಅಂತ ಹೇಳಿ ಸುಮ್ಮನೆ ಬಟ್ಟೆ ಒಣಗಾಕಲ್ಲ ಎಲ್ಲ ವಾಸನೆ ಬರ್ತವೆ ಅಂತ ಈಗ ಒಂಚೂರು ಬಿಸಿಲು ಬಂದದಲ್ಲ ಹೋಗಿ ತೊಳ್ಕೊಂಬತ್ತೀನಿ ಸರಿ ಸರಿ ಆತು ಹುಷಾರಾಗಿ ಹೋಗಿ ತೊಳ್ಕೊಂಬರಮ್ಮ ನೀನು ಬತ್ತೇನೆ ಕ್ಯಾರ್ಪೇಟಿಗೆ ಹೋಗ್ತದನಿ ಬ್ಯಾಂಕಿಗೆ ಹೋಗ್ತದನಿ ನೀನು ಬರೋದಿದ್ರೆ ಬಿರು ಬಾ ಹ್ಞೂ ಕಣಜ ನಾನು ಬರ್ಬೇಕು ಆ ಹುಡುಗಗೆ ಅಂತದ ಬ್ಯಾಗ್ ಅಂತೆ ಅದಂತ ಶೂ ಅಂತೆ ಅವೆಲ್ಲ ತಗೊಂಬರ ನಡಿ ನಾನು ಬರ್ತೀನಿ ಅವೆಲ್ಲನೂ ನಾನೇ ತಗೊಂಬರ್ತೀನಿ ನೀನೇ ಬರೋದ್ ಬೇಡ ಬ್ಯಾಂಕಲ್ಲಿ ಏನಾದ್ರು ದುಡ್ಡು ಗಿಡ್ ಬಿಡ್ಸೋದಿದ್ರು ಮಾತ್ರ ಬಾ ಅಯ್ಯೋ ಬ್ಯಾಂಕಲ್ಲಿ ಓಟದ ದುಡ್ಡು ಒಂದ್ 2,000 3,000 ಆದೆ ಅದ್ಯಾಕ್ ಬಿಡ್ಸನ್ ಈಗ ನಾನು ಇನ್ನೊಂದ್ 4-5 ತಿಂಗಳು ಬಿಡ್ಸಾಕಲ್ಲ ಅಯ್ಯಯ್ಯೋ ಬ್ಯಾಂಕಲ್ಲಿ ಇಟ್ಕೊಂಡು ಏನ್ ಮಾಡ್ತೀಯ 3,000 ಬಿಡ್ಸು ಈಗ ಹೋಗ್ತಿದ್ದೀನಲ್ಲ ಹೆಂಗುವೆ ಅಲ್ಲೇ ಬಿಡ್ಸ್ಕೊಡ್ತೀನಿ ಬಾ ಇದೊಂದು 4-5 ತಿಂಗಳು ಬಿಡ್ ನಿನ್ 4-5 ತಿಂಗಳು ಗಂಟ ಬ್ಯಾಂಕ್ಗೆ ಹೋಗ್ಬೇಡ ಆಮೇಲೆ ಒಟ್ಟಿಗೆ ಹೋಗುವಂತೆ ಬಾ ಈಗ ಹೋಗ್ಬರೋಣ ಆ ಹುಡ್ಗಿಗೆ ಒಂದ್ ಜೊತೆ ಕಾಲ್ ಚೈನ್ ತಗೊಳಣ ಅಂತ ಕಣಜ್ಜ ಕಾಲ್ ಚೈನ್ ಕಿತ್ತೋಗವೆ ಕಣವ ಅಂತ ಹೇಳಿ ಫೋನ್ ಮಾಡಿತ್ತು ಅತ್ತೆಯ ಕಾಲ ಸ್ವಲ್ಪ ದುಡ್ಡೆಲ್ಲನು ಕೂಡ ಹಾಕ್ಬಿಟ್ಟು ಒಂದ್ ಜೊತೆ ತಗೊಳಣ ಅಂತ ಹೇಳಿ ಅಲ್ಕಣಿ ಆ ಹುಡುಗಿಗೆ ತಗೊಟ್ಬಿಟ್ರೆ ಮಂಜೇನ್ ಮಾಡೋಳೆ ಮನೆ ಸೊಸೆ ಅಂತ ಒಬ್ಳವಳೆ ತಗೊಟ್ರೆ ಹೆಂಡಳಗೂ ತಗೊಡ್ಬೇಕು ತಗೊಡ್ಲಿಲ್ಲ ಅಂದ್ರೆ ಸುಮ್ನಿರ್ ನೀನು ಈಗಿನ್ನು ಹೊಸ ತಗೊಂಡಿದ್ದು ಕಣಜ್ಜ ಮಂಜಿ ಅವಳ ವಾಲೆ ಮದುವೆ ತಗೊಂಡಿದವಂತೆ ಕಿತ್ತೋಗವೆ ಅತ್ತೆ ಹಂಗಂತ ಫೋನ್ ಮಾಡಿತ್ತಲ್ಲ ತಗೊಳಣ ಅಂತ ಹೇಳಿ ಸುಮ್ನಾಗಿದ್ದೆ ಹೊಸ ವಾರ ಆಗ್ಲಿ ಹಳೆ ವಾರ ಆಗ್ಲಿ ತಗೊಟ್ರೆ ಇಬ್ರಿಗೂ ಒಟ್ಟಿಗೆ ತಗೊಳು ಇಲ್ಲ ಅಂದ್ರೆ ಸುಮ್ನಿರು ಕೊಪ್ರಿನೋ ಕಾಯಿನೋ ಕೆಡಗಿಸ್ದಾಗ ಇಬ್ರಿಗೂ ಒಂದೊಂದ್ ಜೊತೆ ತಗೊಟ್ರಾಗ ಸುಮ್ನಿರೇ ಈಗ ಬೇಡ ಅಯ್ಯಯ್ಯೋ ನೀನ್ ಏನ್ ತಗೊಡ್ತಾನವ್ರ ಹಿಂಗೆ ಕಣಜ್ಜ ಏನಾರ ಒಂದ್ ತಗೋ ಅಂತೀಯ ಯಾವಾಗ್ಲೂ ಅದೇನ್ ಮಾಡಕ್ಕೆ ಇದೇನ್ ಮಾಡಕ್ ಅವಳಿಗೆ ಅಂತೀಯ ಅದೇನ್ ತಗೊಡ್ತೀಯ ತಗೊಡ್ ನೋಡೋಣ ಹಂಗದ ಮೇಲೆ ಅದ್ಯಾವಾಗ ತಗೊಡ್ತೀಯ ಅಂತ ನಾನು ನೋಡ್ತೀನಿ ನಾನ್ ತಗೊಡ್ದಾನೆ ನೀನೇ ತಗೊಡ್ತಿದ್ದಾನೆ ಸುಮ್ನಿರ್ ನೀನು ತಗೊಟ್ರಿ ಇಬ್ರಿಗೂ ತಗೊಡ್ಬೇಕು ಇಲ್ಲ ಅಂದ್ರೆ ಸುಮ್ನಿರ್ಬೇಕು ಓಹೋ ಇವಳು ಕಾಲ ಸಪ್ಪನ್ ದುಡ್ಡು ಬಿಡ್ಸ್ಬಿಟ್ಟು ತಗೊಡ್ತಾಳಂತೆ ಸುಮ್ನಿರ್ ನಾನು ಕಾಯಿ ಸುರಿಸ್ದಾಗ ಇಬ್ರಿಗೂ ತಗೊಡ್ತೀನಿ ಮಂಜಕ್ಕ ಮಂಜಕ್ಕ ಬಾರಮ್ಮ ಸುಧಾ ಬಾ ಅಲ್ಲಿ ನಿಂತ್ಕೊಂಡೆ ಯಾಕೆ ಹೋಗ್ತಿದ್ಯಾ ಬಾ ಕುತ್ಕೊಂಡ್ ಬಾ ಇಲ್ ಕಣಜ್ಜಿ ಹೋಗ್ಬೇಕು ಮಂಜಕ್ಕ ಬಟ್ಟೆ ತೊಳೆಯಕ್ ಬರ್ತೀನಿ ಅಂತ ಹೇಳಿತ್ತು ಹೋಗೋಣ ಅಂತ ಹೇಳಿ ಬಂದೆ ಬತ್ತಾಳ ಅನ್ಕೊಂಡ್ ಬಾರಮ್ಮ ಬಟ್ಟೆ ಎಲ್ಲ ತುಂಬ್ಕತ್ತಿದ್ಲು ಕಣಂತ ಬಾ ಬತ್ತಾಳ್ಕತ್ತೆ ಇನ್ನು 8 ಗಂಟೆ ಬರ್ತದೆ ಈ ಮಂಜಕ್ಕ ಒತ್ತಾಗುತ್ತೆ ಬಿರುಬಿರ್ನ ಬಾರಕ ಅಂತ ಆಗ ಹೇಳ್ಕೊಳ್ತಿದ್ದೀನಿ ಇನ್ನು ಈಗ ಬಟ್ಟೆ ತುಂಬ್ಕತ್ತೈತಾ ಹ್ಞೂ ಕಣಂತ ಬಾರಮ್ಮ ಆ ಹುಡುಗನಿ ಸ್ಕೂಲಿಗೆ ಕಳ್ಸಿ ಬಟ್ಟೆ ಎಲ್ಲ ತುಂಬ್ಕತ್ತಾಳ ಕಣಂತ ಬಾ ಹುಷಾರು ಕಂಡ್ರಮ್ಮ ಜಾರ್ಗಿರತ್ತು ಕೆರೆಲಿ ಜಾರದಜ್ಜಾರು ಸುಮ್ಮಿರಿ ಎಲ್ಲವ ಬಟ್ಟೆಲಂತ ತೊಳಿತಾರೆ ಏನ್ ಹೊಸ್ತಾಗೆ ನೀರ್ ಬಂದಲ್ಲ ಆಳೆಯ 15 ದಿನದಿಂದ ನೀರ್ ಬಿಟ್ಟು ಬಟ್ಟೆಲಂತ ತೊಳಿತಾವ್ರೆ ಅಲ್ಲೇ ಜಾರುತ್ತಜ್ಜಿ ಹಂಗೂ ಒಂದಂತ ಜಾರುತ್ತೆ ಕಣ್ರಮ್ಮ ಹುಷಾರಾಗಿ ಹೋಗಿ ಇಲ್ಲೇ ನೀರ್ ಬಿಟ್ಟಾಗ್ಲೇ ಬಟ್ಟೆಗಳು ತೊಳ್ಕೊಳ್ಳೋದ್ ಬಿಟ್ಟು ನೀವು ಬರ ಅಲ್ಲಿಗೆ ಬರ ಹೋಗ್ತಿರ್ ಕೆರೆ ಗಂಟ ಓದ್ಕೊಂಡು ಹುಷಾರು ಕಣ್ರಮ್ಮ ನೇತ್ರೇನ ಬಂದಿದ್ಲಲ್ಲ ಜೀಲ್ಗೆ ಬಂದಿದ್ಲಾ ಇಲ್ಲ ಮಂಜಕ್ಕರ್ ಮಂತಾಸ ಬರ್ತೀನಿ ಅಂತ ಹೇಳಿದ್ಲು ಅವಳು ಈಟಕ್ಕದು ಬಂದಿಲ್ವಲ್ಲ ಜಿ ಬಂದು ಹೋದ್ಲಾ ಇಲ್ಲ ಬಂದೇ ಇಲ್ವಾ ಇಲ್ ಕಣಮ್ಮ ಅವಳೇನ್ ಬಂದಲ್ಲ ನಮ್ಮ ಮಂಜುವೆ ನಾನು ಸುದ್ನು ಅಷ್ಟೇ ಹೋಗೋದು ಅಂತ ಅಂತಿದ್ಲು ನೀನೀಗ ನೇತ್ರನ್ ಕರಿತಿದ್ಯಲ್ಲಮ್ಮ ಅವಳು ಬರ್ತೀನಿ ಅಂತ ಹೇಳಿದ್ಲ ನಮ್ಮ ಅಂತಕ್ಕೆ ಅವ್ನ ಮಗನ್ ಜೊತೆ ಯಾರು ಕಳಿಸಿದ್ಲು ಹಿಂಗಿನ್ ನಾವು ಬರ್ತೀವಿ ಅಂತ ಹೇಳೋಗು ಸುಧಾಂಟಿಗೆ ಅಂತ ಹೇಳಿ ಆ ಹುಡ್ಗಿ ಹೇಳೋತು ಕಣಜ್ಜಿ ನಮ್ಮ ಅಮ್ಮನು ಬರ್ತದಂತೆ ಬಿಟ್ಟು ಹೋಗ್ಬಾರ್ದಂತೆ ಅಂತವ ಅದ್ ಕೇಳಿ ಹಿಂಗಾಸೆ ಬಂದಿದ್ಲ ಏನ ಅಂತ ಹೇಳಿ ಕೇಳ್ದೆ ಇಲ್ಲೇ ಬತ್ತಾಳಲ್ಲ ಜಿ ಇಲ್ಲೇ ಬತ್ತಾಳ ಅವಳುವೆ ಸರಿ ಕಣ್ರಮ್ಮ ಹುಷಾರಾಗಿ ಹೊರಟ್ ಬನ್ನಿ ಸರಿ ಕಣೆ ನಾನು ಒಂಚೂರ ಅಂಗಡಿ ತಕ್ಕ ಹೋಗಿ ಬರ್ತೀನಿ ಬಂದು ಊಟ ಮಾಡ್ತೀನಿ ನಾನು ನೀನು ಊಟ ಮಾಡಿರು ಬಂದಿದ್ಯಲ್ಲ ಉಣ್ಕಂಡೆ ಹೋಗಜ್ಜ ಅತ್ಲಾಗಿ ನೀನ್ ಬರೋದ್ ಏಟೊತ್ತಾಗುತ್ತ ಉಣ್ಕಂಡೆ ಹೋಗತ್ಲಾಗಿ ಈಟೊತ್ತಿಗೆ ಯಾರು ಉಣ್ತಾರೆ ಯಾರು ಉಣ್ತಾರೆ ನಾನು ಒಂಚೂರು ಹೋಗಿ ಬರ್ತೀನಿ ತಡಿಯಲ್ಲಿ ಸಿದ್ದಪ್ಪ ಬರ್ತೀನಿ ಅಂತ ಹೇಳಿದ್ದ ಮಾತಾಡ್ಸ್ಕೊ ಬರ್ತೀನಿ ಸರಿ ಸರಿ ಆತು ಬಿರ್ರು ಬಂದ್ಬಿಡು ಬಿರ್ನೆ ಇದೇನೇ ಸೂದಾ ಬಟ್ಟೆ ತರ್ದಾಗ ಹಂಗೆ ಬಂದಿದೀಯಾ ಯಾಕೆ ನೀ ಬರಕ್ಕಲ್ವೇನೆ ಬಟ್ಟೆ ತೊಳಿಯಕ್ಕೆ ನಾನು ಬರ್ತೀನಿ ತಾನೆ ಹತ್ರ ನಾನು ಬರ್ತೀನಿ ಮಂಜಕ್ಕನ್ ಕರಿಯನ ಅಂತ ಹೇಳಿ ಬಂದೆ ಇನ್ನು ರೆಡಿ ಆಗೋದ ಇಲ್ಲೋ ಬಟ್ಟೆ ಗಿಟ್ಟ ತುಂಬ್ಕೊಳವ ಇಲ್ವಾ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬಂದೆ ಕಣಂತ ನಾನು ಬರ್ತೀನಿ ಏನ್ ಮಾಡ್ತೈತ್ ಮಂಜಕ್ ಇನ್ನುವೆ ಬಟ್ಟೆ ತುಂಬ್ಕೊಂಡ್ ಬರ್ದಂಗ್ ಇನ್ನು ಏನ್ ಮಾಡ್ತೈತೆ ಬಟ್ಟೆ ತುಂಬ್ಕತಾಳ್ಕೊಂಡ್ ಬಾನೆ ಹತ್ರ ತುಂಬ್ಕತಾಳ್ಕೊಂಡ್ ಬಾ ಅವಳುವೆ ಮಂಜಕ್ಕ ಇನ್ನು ಯಾವ ಮಾಡ್ತಿದ್ದಿ ಮಂಜಕ್ಕ ನೀನು ಒತ್ತಾಗಿಲ್ವೇನಕ್ಕ ಬಂದೆ ಕಣ್ರಮ್ಮ ಬದಿದೀನ್ ತಡ್ರಿ
ಬಟ್ಟೆ ಎಲ್ಲ ತುಂಬ್ಕೊಂಡ್ ಆತು ಬತ್ತಿದೀನಿ ತಡ್ರಿ. ಏನ್ ಸಾರ್ ಮಾಡಿದ್ದೇನೆ ಹತ್ರ ಊಟಕ್ಕೆ ಬಟ್ಟೆ ಒದ್ಕೊಂಡ್ ಬಂದಿಯಲ್ಲ, ಏನ್ ಸಾರ್ ಮಾಡ್ ಬಂದೆ? ಒಂದೆರಡು ಉಳ್ಳಿ ಬೇಳೆ ಇದ್ದ ಕಣಜ್ಜಿ, ಉಳ್ಳಿ ಬೇಳೆ ಹಾಕಿ ಉಪ್ಸಾರ್ ಮಾಡಿ ಮುದ್ದೆ ಮಾಡುದ್ದೆ. ಬಟ್ಟೆ ತೊಳೆಯಕ್ ಹೋಗ್ತೀನಲ್ಲ ಇನ್ ಮಧ್ಯಾಹ್ನ ಊಟ ಗಿಟಕ್ ಬತ್ತ ಹುಡುಗರು ಅಂತ ಹೇಳಿ ಉಳ್ಳಿ ಬೇಳೆ ಇತ್ತು, ಅವನ್ನ ಹಾಕ್ಬಿಟ್ಟು ಉಪ್ಸಾರ್ ಮಾಡಿದ್ದೆ. ನಿಮ್ಮನೆ ಏನ್ ಮಾಡೈತ್ ಮಂಜಕ್ಕ? ಅವಳು ಕಾಳನ್ನು ಹಾಕ್ಬಿಟ್ಟು ತರಕಾರಿ ಸಾರು ಮುದ್ದೆ ಮಾಡ್ಯಾಳ ಕಣಮ್ಮ. ಬಾ ಊಟ ಮಾಡ್ಬಾ. ಮಂಜಕ್ಕ ಏನಾರ ಪಲಾವ್ ಗಿಲಾವ್ ಏನಾರ ಮಾಡ್ತೀನಿ ಬಿರ್ಬಿರ್ ನಾಗ ಅಂತದ ಅಂತ ಹೇಳಿತ್ತು ನಕುಟಿ. ಅಡ್ಗೆ ಮಾಡಕ್ಕೆ ಅಂತಲ್ಲ ಅಜ್ಜಿ ನೀನು. ಪಲಾವ್ ಗಿಲಾವ್ ತಿನ್ನಕ್ ಹಾಕಲ್ ಕಣಮ್ಮ ನಮ್ಗೆ. ಮುದ್ದಾದ್ರೆ ಒಂದ್ ಮುದ್ದೆ ಉಂಡ್ರೆ ಸಂಜೆ ಗಂಟ ಅನ್ನಗಿನ್ನ ಊಟ ಗಿಟ ಏನು ಕೇಳಕಲ್ ನಾವು. ರಾತ್ರಿ 8 ಗಂಟೆಗೆ ಊಟ ಮಾಡೋದು. ಅದಕ್ಕೆ ಅತ್ಲ ನೀನು ಬೇರೆ ಬಟ್ಟೆ ತೊಳೆಯಕ್ ಹೋಗ್ತೀಯಾ? ಸುಮ್ನೆ ಮುದ್ದೆ ಮಾಡ್ಬಿಡಮ್ಮ ಅಂತ ಅನ್ನಲ್ಲ. ಮುದ್ದೆ ಮಾಡದೆ ಸಾಕಾಗ್ ಬಂದು ಸಾರ್ ಮಾಡಕ್ಕೂ ಹಾಕಲ್ಲ ಸಂಜೆಗೆ. ಅದಕ್ಕೆ ಈಗ್ಲೇ ಮಾಡುವಾಗಮ್ಮ ಅಂದೆ. ಮಾಡೋಯ್ತೈತಿ. ನೀನೇನ್ ಮಾಡಿದ್ದಮ್ಮ ಅಡ್ಗೆಯ? ನಾನೊಂಚೂರು ಪುಳಿಯೋಗರೆ ಗೊಜ್ಜಿತ್ತು, ಅದಕ್ಕೆ ಅನ್ನ ಮಾಡ್ಕೊಂಡು ಹೋಗ್ದೆ. ನಮ್ಮ ಹುಡುಗರು ಎಲ್ಲ ಸ್ಕೂಲ್ಗೆ ಹೋದ, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರಲ್ಲ, ನಮ್ಮ ಮನೆಯವ್ರೇನು ಊಟ ಗೀಟ ಮಾಡ್ಕೊಂಡು ಹೋಗಲ್ಲ. ಅದಕ್ಕೆ ಮನ್ನದಿನ ಮಾಡಿದ್ದೆ ಪುಳಿಯೋಗರೆಯ. ಅದೇ ಪುಳಿಯೋಗರೆಗೆ ಒಂಚೂರು ಅನ್ನ ಕಳಿಸ್ಕೊಂಡು ಉಂಡು ಬಂದೆ. ಏನೋ ಒಂದ್ ತಗಳ್ರಮ್ಮ. ಏನೋ ಒಂದ್ ತಗಳಿ ಹಪ್ಲಾಗಿ. ಬೆಳಗಾಯ್ತು ಅಂದ್ರೆ ಅಡ್ಗೇನು, ಸಂಜೆ ಆಯ್ತು ಅಂದ್ರೆ ಅಡ್ಗೇನು ಅನ್ನೋದು ಯೋಚನೆ ಮಾಡೋದಾಗುತ್ತೆ. ಯಾವ್ದೋ ಒಂದ್ ಮಾಡ್ಕೊಂಡ್ ಉಂಡ್ ಕಾಲ ತೊಳ್ಬೇಕತ್ಲಾಗಿ. ಇದ್ಯಾಕ್ ಸೂದ ನಿನ್ ಬಟ್ಟೆನೆ ತಂದಲ್ಲ ಹಂಗೆ ಬಂದಿದ್ಯಾ? ಬಟ್ಟೆ ತೊಳೆದ್ರತ್ಲಾಗಿ ಹಿಂಗಾಸೆ ಹೋಗ್ಬೋದಿತ್ತಲ್ಲೇ. ನಾನಲ್ಲ ಸೇತ್ನ ಇಟ್ಟು ತಿನ್ಕೊಂಡು ಬಾರಕ್ಕ. ಬಾ ಬಿರ್ಬುರ್ನಿ, ನಾಳೆ ಓದ್ಕೊತಿ ಕಣಂತ ಬಾ. ನಮ್ಮ ಮನೆಗೆ ಹೋಗಂಗಿಲ್ಲ ನಾನು ಬಟ್ಟೆ ತರಕ್ಕೆ. ಇದೇನ್ ಮಂಜಕ್ಕ ಈಟೊಂದ್ ಬಟ್ಟೆ ಮಾಡ್ಕೊಂಡಿದ್ಯಾ? 7 ದಿನದಿಂದ ಹೋಗುತ್ತಲ್ವೇ ನೀನು? ಮಾಲಿ ಇಟ್ಕೊಂಡ್ ತೊಟ್ಟಂದ ಬಟ್ಟೆನ ತೊಳೆದುತ್ತಲ್ ಕಣೆ ಹತ್ರ ನಾನು. ತೊಳೆದತ್ತಲ್ಲ ಬಟ್ಟೆಲ್ಲ ವಾಸ್ಟ್ ಬರ್ತವೆ ಅಂತ ಹೇಳಿ ಸುಮ್ಮನೆ ಆಗಿದ್ದೆ. ಅದಕ್ಕೆಲ್ಲ ನೀವತ್ತು ತುಂಬ್ಕೊಂಡಿದ್ದೀನಿ. ಅಲ್ಲೇನು 10 ನಿಮಿಷಕ್ಕೆ ಬಡ್ದಾಕ್ಬೋದು ಬಾರಮ್ಮ ಬಟ್ಟೆಯ. ನೀರು ಹರಿತಿರತ್ಕೋತ್ಕುವೆ 10 ನಿಮಿಷಕ್ಕೆ ಬಡ್ದಾಕ್ಬೋದು ಬನ್ನಿ ಬಿರ್ಬುರ್ ಹೋಗೋಣ. ಹುಷಾರು ಕಂಡ್ರಮ್ಮ ಹುಷಾರು. ಊಟ ಮಾಡ್ದೆ ಮಂಜು ನೀನು? ಊಟ ಮಾಡ್ದ ಹಂಗೆ ಹೋಗ್ತಿದೀಯಾ? ಮಧ್ಯಾಹ್ನಕ್ಕೆ ಒಂಚೂರು ಏನಾರ ಬಾಕ್ಸ್ ತಗೊಂಡೋಗು, ಬಟ್ ಜಾಸ್ತಿ ಅವೆ. ಮಧ್ಯಾಹ್ನಕ್ಕೇನ್ ಬ್ಯಾಡ್ ಕಣತೆ. ಈಗ ಊಟ ಮಾಡಿದೀನಿ ಮುದ್ದೆಯ, ಮಧ್ಯಾಹ್ನಕ್ಕೇನ್ ಬೇಡ. ಮಧ್ಯಾಹ್ನ ಅಟ್ಟೊಳಗ್ ಬರ್ತೀನಿ ನಾನು. ನೀವ್ ಊಟ ಮಾಡಿ, ನಾವು ಹಿಂಗುವೆ ಊಟಕ್ಕೆ ಕೊಡಿ. ಸರಿ ಸರಿ ಆಯ್ತು ಕಣಮ್ಮ. ಬಿರ್ಬಿರ್ ಹಾಕೊಂಡ್ ಬನ್ನಿ. ನೇತ್ರ ನಾವ್ ಹೆಂಗ ಒಂದ್ ಸ್ವಲ್ಪವೇ ನಮ್ಮವನು ಒಂದೆರಡು ತೊಳ್ಕೊಳ್ಬಿಟ್ ನೇತ್ರ ನೀನು. ನಿನ್ನ ಕಮ್ಮಿ ಇದಾವೆ, ನಮ್ಮವ್ ಒಂದೆರಡು ತೊಳ್ಕೊಡು. ಹೂಕಂತ ತಗೊಳಜ್ಜಿ ತೊಳ್ಕೊಡ್ತೀವಿ. ಜೊತೆಗೆ ಹೋದ್ಮೇಲೆ ಮಂಜಕ್ಕನ ಒಬ್ಳು ಬಿಟ್ಟು ಬರಕಾಯ್ತದ, ಬಟ್ ಜಾಸ್ತಿ ಅವಳವು ಅಂತ ಹೇಳಿ ಎಲ್ಲಾರು ಒಂದ್ ತೊಳ್ಕೊಂಡು ಎಲ್ಲರೂ ಒಣಗಿಸ್ಕೊಂಡೆ ಬತ್ತಿಕ ಸುಮ್ನಿರಜ್ಜಿ. ಸುಮ್ನಿರಕ್ಕ ನೀವು, ಸುಮ್ನಿರಿ. ಯಾಟಿರತ್ತಿನ ತೊಳ್ಕಂತಿ ಸುಮ್ನಿರಿ ನೀವು. ಬಾ ಮಂಜಕ್ಕ ತೊಳ್ಕೊಟ್ರೆ ಏನಾಕಲ್ಲ. ಜೊತೆಲಿ ಹೋಗ್ತಿದೀವಿ ಅಂದ್ಮೇಲೆ ಎಲ್ಲರೂ ಜೊತೆ ತೊಳ್ಕೊಂಡ್ ಬನ್ನಿ ಅಂತ ಹೇಳಿ ಅಜ್ಜಂಗ ಅಂತ ಬಾ, ತೊಳ್ಕೊಂಡ್ರೆ ಏನಾಕಲ್ಲ. ಇನ್ನು ಕಲ್ ಸಿಗ್ತಾವ ಇಲ್ವಾ? ಯಾರ್ಯಾರು ಕಲ್ಲು ಇಟ್ಕೊಂಡವ್ರೆ ಏನೋ. ಇನ್ನು ಆಟೋದ್ಕೆ ಬಂದು ತೊಳೆತಾರು ಇರ್ತಾರ ಬಟ್ಟೆಯ. ನಾವು ಬಿರ್ಬಿನು ಬರ್ಬೇಕಿತ್ತು ಅನ್ಸೂದ. ಬಿರ್ನು ಬಂದಿದ್ರೆ ನಾವು ಇಡೋದ್ಕು ಅಕ್ಕ ಮನ್ಗೋಬೋದಿತ್ತು. ನಡ್ರಮ್ಮ, ಊಟ ಗಂಟ ಯಾರು ಬಟ್ಟೆ ಒಗಿತಿರ್ತಾರೆ? ನಡಿ ಕಲ್ಲು ಇರ್ತಾಕತ್ತೆ. ಇಲ್ಕಂಡ್ ಮಂಜಕ್ಕ ಬಿರ್ಬಿನು ಬಂದು ಕಲ್ಲು ಇಟ್ಕೊಂಡ್ಬಿಟ್ಟಿರ್ತಾರೆ. ಮನೆ ಪಕ್ಕದವ್ರಿಗೂ ಬಟ್ಟೆ ಹಾಕ್ಬಿಟ್ಟಿರ್ತಾರೆ ಒಂದ್ ಕಲ್ಗೆ. ಬರ್ತಾರ ಅವ್ರು ಈಗ. ಅವ್ರು ಬಂದ ತಕ್ಷಣ ನೀವು ಬಿಡ್ಬೇಕು ಅಂತ ಹೇಳ್ತಾರೆ. ನಮ್ಗ್ಯಾರ ಕಲ್ ಕೊಟ್ರ ಅವರು. ಕಣ್ ಮಂಜಕ್ಕ ಹಂಗೆ ಅನ್ನೋದವ್ರು. ಮೊದ್ಲೇ ಬಂದ್ಬಿಟ್ಟಿರ್ತಾರೆ. ಅವ್ರೊಂದ್ ಬಕೆಟ್ ಇಟ್ಕೊಂಡ್ ಕೂದು ಒಂದ್ ಕಲ್ಲು ಇಟ್ಕೊಂಡು ಒಂದ್ ಬಕೆಟ್ ಮಾಡಿಕೊಂಡಿರ್ತಾರೆ. ಇನ್ನೊಂದ್ ಖಾಲಿ ಬಕೆಟಿಗೆ ಹೊಸಿ ಬಟ್ಟೆ ಹಾಕ್ಬಿಟ್ಟು ಇನ್ನೊಂದ್ ಕಲ್ ತಕ್ಕಿಟ್ಟಿರ್ತಾರೆ. ಅವ್ರು ಬಂದು ಈಗಿನ ಬಟ್ಟೆ ಇಟ್ಟವ್ರೆ ಅಂತವ ಅಂತ ಕೆಲಸ ಮಾಡ್ತಾರೆ ಇಲ್ಲಿ. ಅಲ್ಕಾಡ್ರಮ್ಮ, ಏನ ಅವ್ರ ಮನಿಂದವ ಕಲ್ ತಂದು ಹಾಕೊಂಡಿರ್ತಾರ. ಕೆರೆ ಒಳಗಿರೋ ಕಲ್ಲ ಒತ್ತಿಸ್ಕೊಂಡು ಹಾಕೊಂಡಿರ್ತಾರೆ. ಅದಕ್ಕೆ ಹಂಗಾಡ್ತಾರ ಅವರು. ಹಂಗೆ ಕಣ್ ಮಂಜಕ್ಕ, ನಾನ್ ಮೊದಲ ಬಟ್ಟೆ ಒಗೆಕ್ಕೆ ಅಂತ ಹೇಳಿ ಬಂದಿದ್ನಲ್ಲ, ಅಯ್ಯೋ 1 ಗಂಟೆ ಆದ್ರೂ ಕಲ್ನೇ ಬಿಡ್ಲಿಲ್ಲ ತಾಯಿರು. ಹಂಗಾದ್ರೂ ಬಾರಿ ಕಷ್ಟ ಕಣಮ್ಮ. ನನ್ನ ನೋಡ್ರಿ ಈಟೊಂದ್ ತರಿ ಬಟ್ಟವೆ ಕಲ್ಗಿಲ್ ಇಲ್ದವ್ರು ಏನ್ರಮ್ಮ ಮಾಡೋದು? ಅಲ್ಲಿಂದ ಓದ್ಕೊಂಡ್ ಬಂದು ಇದೇನ್ರಮ್ಮ ಒಬ್ರು ಇಲ್ಲ, ಆಟೊಂದ್ ಜನ ಇರ್ತ ಈಟೊಂದ್ ಜನ ಇರ್ತದೆ ಅಂತ ಮಾತಾಡ್ಕೊಂಡ್ ಬಂದ್ರಿ. ಒಬ್ರು ಇಲ್ವಲ್ರಮ್ಮ ಇಲ್ಲಿ? ಭಾನುವಾರ ಶನಿವಾರ ನೋಡಕ್ ಹಾಕಲ ಕಣ್ ಮಂಜಕ್ಕ ಇಲ್ಲಿ. ಹಂಗೆ ಜನ ಜಿಟಿ ಜಿಟಿ ಅಂತಿರ್ತಾರೆ. ಇವತ್ ಬುಧವಾರ ಅಲ್ವಾ, ಯಾರು ಬಂದಿಲ್ಲ ಅನಿಸ್ತದೆ. ಅದ್ಯಾಕ್ ಬಂದಿಲ್ಲ ನೇತ್ರ? ಅಲ್ಲಿ ನೋಡು ಬಟ್ಟೆ ಒಕ್ಕೊಂಡು ಹೋಗಿಲ್ವಾ? ಕಲ್ಲೆಲ್ಲ ತ್ಯಾವಾಗಿಲ್ವೇ ನೇತ್ರ? ಆಟೋಕ್ಕೆ ಬಂದು ಒಕ್ಕೊಂಡು ಹೋಗಿರ್ತಾರೆ ಕಣ್ ಮಂಜಕ್ಕ. ಬಿಸ್ಲು ಅಂತ ಹೇಳಿ ಒಕ್ಕೊಂಡು ಹೋಗಿರ್ತಾರೆ. ಹೇಳಕ್ ಹಾಕಲ್ ಕಂಡ್ರಮ್ಮ. ಹೆಂಗೋ ಯಾರು ಇಲ್ಲ. ಬಿರ್ಬಿನು ತೊಳ್ಕೊಂಬಿಡಿ ಅತ್ಲಾಗಿ. ಕುಕ್ಕೆ ಬಿರ್ಬಿರ್ ಇಳಕ್ಬಿಟ್ಟು ಬಟ್ಟೆ ನೆನೆಯಾಕ್ ಬನ್ನಿ. ಇನ್ನು ಮಾತಾಡ್ಕೊಂಡು ನಿಂತ್ಕೊಬೇಡಿ, ಬನ್ನಿ ಬಿರ್ಬಿರ್ನಿ. ಇಳ್ಕ್ ಮಂಜಕ್ಕ, ಇಳ್ಕಂತೀಯ? ಇಳಿಕಂದಿನ್ಕಂಡ್ ಬಿಡ್ಸೋದ? ಇಳ್ಕಂದಿನ್ಕಂಡ್ ಬಿಡ್ ನಾನು. ನೇತ್ರಂಗ್ ಇಳಕ್ಬೇಕೇನೋ ಕೇಳ್ ನೋಡ್, ಕೈಗೆ ಹಿಡ್ಕೊಂಡವ ಹೆಂಗೋ. ಇಳ್ಕಂಡ್ ಮಂಜಕ್ಕ, ನಾನು ಹಿಡಿಕಂತಿಂಗಂತೆ ನೆನೆಕಂಬನಿ ಬಿರ್ಬಿರ್ನಿ. ಅಯ್ಯೋ ದೇವ್ರೆ, ಒತ್ಕೊಂಡ್ ಬರೋ ಹೊತ್ತಿಗೆ ಕೈ ಎಲ್ಲ ಬಿದ್ದು ಆಗ್ತವೆ.
ಇತ್ಲಿಂದ ಹಸಿ ಬಟ್ಟೆ ಹೆಂಗ್ ಹೊತ್ಕೊಂಡು ಹೋಗೋದ ಏನು. ಹೂ ಕಣ್ಣೆ ಹತ್ರ ಕೈಯೆಲ್ಲ ಹಿಡ್ಕೊಂಡಂಗ ಆತವೆ. ಏನ್ ಹೊಸಿ ದೂರ ಈತೇನೆ. ಅಲ್ಲಿಂದ ಹಿಡ್ಕೊಂಡ್ ಬರೋ ಹೊತ್ತಿಗೆ ಕೈಯೆಲ್ಲ ನೋವು ಬಂದೋಯ್ತ ಹೊತ್ಲಾಗಿ. ಅದಕ್ಕೆ ನಾ ಸುಮ್ ನಿಂತ್ಕೊಂಡ್ಬಿಟ್ರ ಅದು. ಅಯ್ಯೋ ಏನ್ ಇಲ್ಲೇ ಐತೇನ್ರಮ್ಮ. ಇತ್ಲಿಂದ ಅತ್ಲಿಂದ ಹೆಂಗ ಹೊತ್ಕೊಂಡ್ ಬಂದಿದೀವಿ. ಇತ್ಲಿಂದ ಬಟ್ಟೆ ಹಾಕೊಂಡು ಹಸಿ ಬಟ್ಟೆ ಹೊತ್ಕೊಂಡು ಹೋಗೋದಕ್ಕೆ ಇರೋದು. ಹಸಿ ಬಟ್ಟೆ ಹೊತ್ಕೊಂಡು ಹೋಗೋದ್ ಬೇಡ ಕಣ್ ಮಂಜಕ್ಕ. ಎಲ್ಲಾನು ಆರಿಸ್ಕೊಂಡು ಇಲ್ಲ ಇಂಬಿಡ್ಸ್ಕೊಂಡ್ ತಗೊಂಡ್ ಹೋಗೋಣ. ಹಸಿ ಬಟ್ಟೆ ಹೊತ್ಕೊಂಡು ಹೋಗೋದ ನಾನ್ ಬರಕ್ ಹೇಳ್ಕೊಂಡ್ರವ್ವ. ಬ್ಯಾಡ್ ಕಣ್ ಮಂಜಕ್ಕ. ಅಲ್ಲೋಗಿ ಏನ್ ಮಾಡ್ಬೇಕು? ಎಲ್ಲ ಬಟ್ಟೆನು ಒಣಗಿಸ್ಕೊಂಡದ ಹೋಗೋಣ. ಹಸಿ ಬಟ್ಟೆ ಹೊರಕ್ ಹಾಕಲ್ ಕಣ್ ಮಂಜಕ್ಕ. ಇಲ್ಲಿಂದ ಅಲ್ಲಿಗಂಟವ. ಸರಿ ಬಿಡ್ರಮ್ಮ, ಈಗೇನು ಎಲ್ಲಾನು ಒಣಗಿಸ್ಕೊಂಡು ಇಲ್ಲಿಂದ ಮಡ್ಸ್ಕೊಂಡೆ ತಗೊಂಡೋಗ ಬುಡಿ. ನೇತ್ರ ನನ್ ಬುರಕ್ಕೆ ಇಲ್ಲ ಅಂತಾಳಲೆ. ಹೊತ್ಕೊಂಡ್ ನಾನ್ ಬುರಕ್ಕೆ ಇಲ್ಲ ಅಂತಾಳೆ ಹೇಳು. ಇನ್ನೇನ್ ಮಂಜಕ್ಕ, ನಾವ್ ಬರ್ತೀವಿ ಅನ್ನೋ ಹೊತ್ತಿಗೆ ಅದು ಬಂದದೆ. ಕೆರ ನೋಡಿದ್ಲೋ ಇಲ್ವೋ ನೇತ್ರ? ಇಲ್ ಕಾಣಿಸುದ? ಇದು ಸೇರಿ 3 ಸಲ ಬಂದದನಿ. ಆಗೊಂದ್ 2 ಸಲ ಬಂದದ್ದೆ ಹಬ್ದ ಬಟ್ಟಿದ್ದ. ಅವೆಲ್ಲ ತೊಳ್ಕೊಂಡು ಹೋಗೋಣ ಅಂತೇಳಿ ನಮ್ಮ ಅತ್ತೆ ಜೊತೆ ಬಂದದ್ದೆ. ಇದು ಸೇರಿ 3 ಸಲ ನೋಡಿದನಿ. ನಡಿಯಕ್ ಹಾಕಲ್ಲ, ಇನ್ನೇನ್ ಮಾಡೋಣ. ನೀವು ಬರ್ತಿದ್ರಲ್ಲ ಅಂತೇಳಿ ನಾನು ಬಂದೆ. ಸರಿ ಸರಿ ಕುತ್ಕೊಳ್ರಮ್ಮ, ಬಟ್ಟೆ ಒಕ್ಕೊಬಿಡೋಣ, ಕುತ್ಕೊಳ್ಳಿ. ಬಟ್ಟೆ ಒಕ್ಕೊಂಡು ಮಾತಾಡೋಣ ನಡ್ರಮ್ಮ, ಬಿಸ್ಲತ್ತದ ಅಲೆಯ. ನೇತ್ರ ನೀನು ನನ್ ಕಡೆಗೆ ಮಕ ಮಾಡ್ಕೊಂಡ್ ಕೂತ್ಕೋ. ನಿಂದು ಕಡೆಗೆ ಕೂತ್ಕೋಬೇಡ, ನನ್ ಕಡೆಗೆ ಮಕ ಮಾಡ್ಕೊಂಡ್ ಕೂತ್ಕೊಳ್ಳೆ. ಬಟ್ಟೆ ಒಗ್ದಿ ನೀರು ಆರ್ತವ ಕನ್ಸೂದ? ಆರ್ತವೆ ಮಕ್ಕೆ ಅಲ್ಲವ. ಹಿಂದು ಕದ ಕೂತ್ಕೊಂಡ್ರೆ ಸರಿ ಆಗ್ತದೆ. ಇಲ್ಕಂಡ್ ಕೂತ್ಕೊಳ್ಳೆ, ಹಾರಕ್ಲಕಂಡ್ ಕೂತ್ಕೋ. ಸುಧಾ ಏನಾರ ನೀರ್ಗೀರ್ ಆರಿದ್ರು ಹೇಳವ್ವ ಆಮೇಲೆ. ಮಂಜಾಕ್ ನೀರಾರಂಗ್ ಹೋಗುದ್ಲು ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡ. ಬಟ್ಟೆ ನೀರ್ಗೀರ್ ಆರಿದ್ರು ಹೇಳು, ಇಂಟ್ಕೊಂಡು ಹೋಗಿತೀನಿ. ಮಂಜಕ್ಕ ಇನ್ನು ಯೋಟವೆ ನಿನ್ ಬಟ್ಟೆ ಆದ್ವಾ ಇನ್ನು ಇಲ್ವೋ? ಇನ್ನೊಂದ್ ಸ್ವಲ್ಪ ಇದಾವ್ ಕಣೆ ನೇತ್ರ, ಇನ್ನೊಂದ್ ಸ್ವಲ್ಪ ಇದಾವೆ. ನಿನ್ನವ್ ಆದ್ವೇನೆ? ನನ್ನವು ಇನ್ನೊಂದ್ 2 ಇದಾವೆ. ಕೊಡಿತ್ಲಾಗ ಕೊಡ್ತೀನಿ ನಾನು ಸಿಯ. ಬ್ಯಾಡ್ಕಂತೂ ಅಗದ್ಬಿಟ್ಟು ಕೂತ್ಕೊಳ್ಳಮ್ಮ ನೀನು. ನಿನ್ ಬಟ್ಟೆ ಒಗದ್ಬಿಟ್ಟು ನೀನು ಕೂತ್ಕೊ ನೀನು. ಇನ್ನೊಂದ್ 4 ಇದಾವ್, ನಾನು ಒಗ್ದಾಕ್ಬಿಟ್ಟು ಬರ್ತೀನಿ, ಕೂತ್ಕೊ ನೋಡಿ. ಸುಧಾ ನಿನ್ನವ್ ಆದ್ವೇನೆ ಬಟ್ಟೆ? ನನ್ನವೆಲ್ಲ ಆಗ್ತಾವ ಮಂಜಕ್ಕ. ನಮ್ಮ ಮಾವ ಬರೀ ಕೊಳೆ ಮಾಡ್ಕೊಂಡವಯ್ಯ. ವಾರಕ್ಕೆ ಒಂದ್ಸಲ 2 ಸಲ ಬಿತ್ತಾರೆ. ಎಲ್ಲ ತೋಟ ಕೆಲಸ ಮಾಡೋದ್ ಗೊತ್ತವೆ. ಎಲ್ಲ ಮಣ್ಣು ಕೆಮ್ಮಣ್ಣಾಗಿ ನಿಂತವೆ. ಉತ್ತ ಕುದಿಯನ ನಿನ್ನುವಿ. ತೊಳಿರಿ ಇನ್ನುವಿ. ಇನ್ನೇನ್ ಒತ್ತಾಗಿಲ್ಲ, ತೊಳಿರಿ. ಅಯ್ಯಪ್ಪ, ಈ ಬಟ್ಟೆ ಒಗ್ದು ಎದಳ ಹೊತ್ತಿಗೆ ಸ್ವಂಟ ನೆಟ್ಕ ಆಗೋಯ್ತತ್ಲಾಗಿ. ಆಟ ಬಟ್ಟೆಗೆ ಹಂಗಾರ್ತಿಯಲ್ಲ ನೇತ್ರ ನೀನು. ಮಂಜಕ್ಕ ನಿನ್ ಹೆಂಗಾಗಣ? ಆಟ ಒಂದ್ ಬಟ್ಟೆ ತುಂಬ್ಕೊಂಡ್ ಬಂದವಳೆ. ಅದೇ ಹಂಗ ಒಗಿತೈತೋ ಏನೋ ಮಂಜಕ್ಕ. ನನ್ಗಂತೂ ಹಾಕಣವ್ವ. ಅತ್ಲಿಂದನು ನೆಡ್ಕೊಂಡ್ ಬಂದು ಇಟೊಂದ್ ಬರೀ ಬಟ್ಟೆ ಒಗೆಯೋದಂದ್ರೆ ಭಾರಿ ಕಷ್ಟ ಅದೆ. ನಾನಿನ್ನೇನು ಕವಲಿಗೆ ಬರಕಲ್ಲ. ಸುಮ್ ಅಂತ ಒಗ್ದಾಕ್ತೀನಿ ಒಂದೊಂದ್ ಜೊತಿದ್ದಾಗ್ಲೇಯ. ಮಂತವ ಬಟ್ಟೆ ಒಗದ್ರು ಒಗ್ದಂಗ ಹಾಕಲ್ ಕಣ್ಣತ್ರ. ಇಲ್ಲಿ ಬಂದ್ರೆ ಚೆನ್ನಾಗ್ ಜಾಲಸ್ಕೊಂಡು ಒಕ್ಕೊಂಡು ಹೋಗ್ಬೋದು. ಮಂಗ್ನಂಗ್ ಮಾತಾಡ್ತೀಯಲ್ಲ ನೀನು. ಕಣ್ಣತ್ರ ಇಲ್ಲಿ ಏಟ್ ಚೆನ್ನಾಗ್ ಬಟ್ಟೆ ಒಗಿಬಹುದು. ಅಟ್ ಬಟ್ಟೆ ಒಗ್ದ ನಿನಗೆ ಕಾಣಿಸ್ಲೇ ಇಲ್ಲ. ಅಷ್ಟ್ ಬಟ್ಟೆ ಒಗ್ದೆ ಅನ್ನಂಗೆ ಏಟ್ ಬೀರ್ ಒಗ್ದಾಕ್ತಿ. ಅದೇ ಮಂತ ಆದ್ರೆ 50 ಸಲ ಅವ್ರು ಬಂದ್ರು ಇವ್ರು ಬಂದ್ರು ಅಂತ ಕೂತ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡು ಬಟ್ಟೆ ಒಗೆ ಹೊತ್ತಿಗೆ ಸಂಜೆ ಆಗಿರೋದು. ಈಗ ಬಟ್ಟೆ ಒಗ್ದಂಗ್ ಕಾಣಿಸ್ತೇನೆ. ಕಣ್ ಮಂಜಕ್ಕ, ಅದು ದಿಟ್ವೇಯ. ಮಂತ ಬಟ್ಟೆ ಒಗದ್ರೆ ಅವ್ರವ್ರನ್ನ ಮಾತಾಡ್ಸ್ಕೊಂಡು ಕಾಟಾಡ್ಸ್ಕೊಂಡ್ ಬಟ್ಟೆ ಒಗೆ ಹೊತ್ತಿ ಸಂಜೆ ಆಯ್ತದೆ. ಇಲ್ಲೇನ್ ಬಟ್ಟೆ ಒಗ್ದಂಗ್ ಕಾಣಿಸ್ಲಲ್ಲ. ಆದ್ರೂ ನಡ್ಕೊಂಡ್ ಬರಕಾಗಲ್ ಕಣ್ ಮಂಜಕ್ಕ ಕೌಲಿಗೆ. ನಡೀತಾ ನಿಂಗೆ ರೂಢಿ ಆಗುತ್ತೆ ಕಣ್ಣತ್ರ. ನೀನ್ ಹಾಕೇ ಇಲ್ಲ ಅಂತಾರ ಇನ್ನೇನು. ನಡೀತಾ ನಿಂಗೆ ರೂಢಿ ಆಗುತ್ತೆ. ಈಗ ಒಂದ್ 3 ಸಲ ಬಂದು ಇನ್ನೊಂದ್ 4 ಸಲ ಬಂದ್ರು ನಿನ್ಗೆ ಹತ್ರನಂಕ ಅಂತ ದಾರಿ. ಮಂಜಕ್ಕ ಆದ್ವಾ ನಿನ್ ಬಟ್ಟೆ? ಒದ್ದಾಗಿದ್ರೆ ಕೊಡಲು ಜಾಸ್ ಕೊಡ್ತಿ ಇಬ್ರು ಸೇರ್ಕೊಂಡು. ಬ್ಯಾಡ್ಕೊಂಡ್ ನಡ್ರಮ್ಮ, ನಾನು ಜಲಸ್ಕೊಂಡ್ ಮುಂದಕೊಂಡ್ ನಡ್ರಿ. ಯೋಟಾಗದ್ನೆ ಅದ್ರ ಟೈಮು. ಮಂತಕ್ ಹೋಗದ ಕೂತ್ಕೊಳ್ಳೋದ. ಕೂತ್ಕ ಮಂಜಕ್ಕ ಇವತ್ತು ಕೂತಿದ್ದೋಗ ಕೂತ್ಕ. ಈಗಿನ್ನು ಬಟ್ಟೆ ಒಗ್ದು ಎದ್ದಿದ್ಯಾ? ನಡ್ಕೊಂಡು ಹೋಗೋದು ಸಾಕಾಯ್ತದೆ. ಕೂತ್ಕ ಇವತ್ತು. ಬಾಸುದ ಬಾ ಮಂಜಕ್ಕ ಹೋಗೋಣ ಅತ್ಲಾಗಿ. ಹೊಟ್ಟೆ ಬೇರೆ ಹಸಿತೈತೆ, ಬನ್ನಿ ಮಧ್ಯಾಹ್ನ ಬರ ಊಟ ಮಾಡ್ಲವಲ್ಲ. ನಂಗೆ ಸುಸ್ತಾದಂಗ ಆಯ್ತೈತೆ, ಹೋಗಂ ಬನ್ನಿ ಅತ್ಲಾಗಿ. ಇದೆಲ್ಲ ಹತ್ರ ಇದು 10 ಗಂಟೆಲ್ ಉಂಡು ಬಂದಿದ್ದೀನಿ ಅಂತ ಯಾರು ಹೊಟ್ಟಸಿ ಅಂತೇಳಿ ಈಗ. ನನಗೆ ಮಧ್ಯಾಹ್ನ ಉಂಡ್ಲಿಲ್ಲ ಅಂದ್ರೆ ತಡ್ಕೊಳಕ್ಕಾಗಲ್ಲ, ಸುಸ್ತಾಗ್ಬಿಡ್ತದೆ. ಬೆಳಗ್ಗೆ ಉಂಡು ಬಂದ್ರೆ ನಾನು ಮಧ್ಯಾಹ್ನ 2 ಗಂಟೆ ಹೊತ್ತಿ ಉಂಡ್ಬಿಡ್ಬೇಕು. ನೀನೇ ಒಂಥರ ಸರಿ ಕಂಡ್ಬಿಡ್ನೆ ಹತ್ರ. ಯಾಕೆ 3 ಗಂಟೆಗೆ ಉಂಡ್ರೆ ಬೇಡ ಅಂದದೇನೆ. ಸುಮ್ನಿರು, ಹೋಗೋದಿ 3 ಗಂಟೆ ಆಯ್ತದೆ. ಹೋಗಿ ಉಣ್ಣಿವ ಸುಮ್ನಿರೇ. ಇರ್ಕಂಡ್ ಮಂಜಕ್ಕ, ನಾನು 3 ಗಂಟೆ 2 ಗಂಟೆ ಒಳಗೆ ಉಂಡ್ಬಿಡ್ಬೇಕು. ಇಲ್ಲಾಂದ್ರೆ ಸುಸ್ತಾದಂಗ ಆಯ್ತಿರ್ತದ ನನಗೆ. ಊಟ ಮಾಡಿ ರೂಢಿ ಆಗೋದಲ್ಲ ನನಗೆ. ಒಂದು ಉಣ್ಲಿಲ್ಲ ಅಂದ್ರೆ ಇರಕ್ಕಾಗಲ್ಲ. ನಾವೇನು ಹಂಗಲ್ ಕಾಣವ. ಮಧ್ಯಾಹ್ನ ಅಂದ್ರೆ ಊಟನೇ ಬಿಟ್ಬಿಡ್ತಾನೆ. ಯಾ ಸುಸ್ತು ಹಾಕಲ್ಲ ಏನು ಹಾಕಲ್ಲ ನನಗೆ. ನಾನು ಇಲ್ಲಿ ಕಳ್ಸುದ, ನಾನು ಏನ್ ಮಧ್ಯಾಹ್ನ ಟೈಮ್ ಊಟ ಮಾಡಕ್ ಹಾಕಲ್ಲ. ಯಾವ್ದೋ 1 ಟೈಮ್ ಊಟ ಮಾಡ್ತಾನೆ,
ಇಲ್ಲ ಸುಮ್ಮನೆ ಇರ್ತೀನಿ. ಮಾಡ್ತಾ ಇದ್ರು ಊಟ ಮಾಡಕ್ ಕೂಲ ಗಿಟ ಮಾಡಕ್ ಕೂಲ್ ನನಗೂ ಏನು ಸುಸ್ತು ಪಸ್ತಿ ಇಲ್ ಕಣಮ್ಮ. ನೀವು ಮಧ್ಯಾಹ್ನ ಟೈಮ್ ಊಟ ಮಾಡಿ ರೂಢಿ ಇಲ್ಕಂಡ್ರಕ್ಕ ಅಕ್ಕೆಯ. ನಾನ್ ಮಧ್ಯಾಹ್ನ ಟೈಮ್ ಊಟ ಮಾಡಿ ರೂಢಿ ಆಗಿ ನನಗೆ ಊಟ ಮಾಡ್ಬಿಡ್ಬೇಕು. ನೀವು ಆಟಯ್ಯ ಮಧ್ಯಾಹ್ನ ಟೈಮ್ ಊಟ ಬಿಡ್ಬಾರ್ದು, ಮಾಡ್ಬೇಕು. ಗ್ಯಾಸ್ಟ್ರಿಕ್ಕು, ಕೈ ನೋವು, ಕಾಲ್ ನೋವು ಅದ್ರಿಂದಾನೆ ಬರೋದು. ಕಾಲ್ ನೋವು ಮಂಡಿ ನೋವು ಎಲ್ಲರಿಗೂ ಬರುತ್ತೆ ನೇತ್ರ. ನಿನ್ನ ಒಬ್ಬಳಿಗೆ ಬರಕಲ್ಲ, ಉಂಡ್ರು ಬರ್ತದೆ ಉಂಡೋರು ಬರ್ತದೆ ಅದು. ಈಗ ನಮ್ಮ ಅತ್ತೆ 3 ಟೈಮ್ ಊಟ ಮಾಡ್ತಾರಪ್ಪ. ಮಂಡಿ ನೋವು ಅಂತ ಕೂತ್ಕೊಂತಾರೆ. ಯಾನ್ ಮಾಡಕ್ಕಾಗುತ್ತೆ ನೇತ್ರ ಅದಕ್ಕೆ? ಊಟ ಮಾಡಿದ್ರು ಬರ್ತದೆ, ಊಟ ಮಾಡ್ದವ್ರು ಬರ್ತದೆ. ಕೂತ್ಕಳೆ ಸುಧಾ, ಕೂತ್ಕ. 8 ಗಂಟೆ ನಿಂತ್ಕೊಂಡೇ ಇರ್ತಿ, ಕೂತಿದ್ವಾಗ ಹೊತ್ತು. ಕೂತ್ಕೊಳ್ಬೇಕ, ಹೊಸ ಕೂತ್ಕೊಂಡು ಹೋಗೋಣ. ಅಯ್ಯೋ ನಾನು ಕೂತ್ಕೊಂಡ್ರವ ಅತ್ಲಾಗಿ. ನನ್ಗೂ ಕಾಲ್ ಬೇರೆ ನೋಯ್ತೈತೆ, ಕಾಲ್ ನೀಡ್ಕೊಂಡು ಕೂತ್ಕೊಳ್ಳಿ ನೀವು ಹೊತ್ತು. ಈಗಿನ 7 ನೇತ್ರ. ಮಧ್ಯಾಹ್ನ ಸಂಜೆ ಬೆಳಗ್ಗೆ 3 ಟೈಮ್ ಊಟ ಮಾಡೋದು ಗ್ಯಾಸ್ಟ್ರಿಕ್ ಏನು ನೋವು ಬರಕ್ಕಲ್ಲ, ಚೆನ್ನಾಗಿರ್ತೀವಿ ಅಂತ. ನಿನ್ಗೆ ಕಾಲ್ ನೋವು ಬಂತೆ? ಮಧ್ಯಾಹ್ನ ಊಟ ಮಾಡಿದ್ರು ಅದಕ್ಕೆ ಕಾಣಿಸೋದಾ? ಮಧ್ಯಾಹ್ನ ಊಟ ಮಾಡಿದ್ರೆ ನೇತ್ರಂಗೇನು ಕಾಲ್ ನೋವು ಬದುತ್ತಲ್ಲ. ಮಧ್ಯಾಹ್ನ ಈ ಊಟ ಮಾಡಿಲ್ವಲ್ಲ ಅದಕ್ಕೆಯ. ಸುಮ್ ಕೂತ್ಕೊಳ್ರಕ್ಕ ನೀವು, ಸುಮ್ನಿರಿ. 6 ತೂರಿಂದ ನಡ್ಕೊಂಡ್ ಬಂದದನೆ, ಯಾವಾಗ್ಲೂ 8 ತೂರ ನಡೆದುತ್ತಲ್ವಲ್ಲ, ಅದಕ್ಕೆ ಕಾಲ್ ನೋವು ಬದುಕೊಂಡ್ರಕ್ಕ ಗ್ಯಾಸ್ಟ್ರಿಕ್ಗೆಲ್ಲ. ನೇತ್ರ, ನಿಮ್ಮ ಮಾವ ಹೊಸ ಹಿಡ್ಕೊಂಡು ನೀರು ಕುಡ್ಸಕ್ ಬರ್ತಿರಂಗ ಅವ್ರು ನೋಡಿ. ಎಲ್ಲಕ್ಕ ಎಲ್ಲಿ ಬತ್ತವ್ರಕ್ಕ? ಬಟ್ಟೆ ಒಳಕ್ ಹೋಗಿ ಅಲ್ಲಿ ಕೂತಿರ್ಲು ಅಂತ ಹೇಳ್ತಾರ ಕಣಕ್ಕ ಮನ್ಗೋಗಿ. ನಮ್ಮ ಮಾವ ಎಲ್ಲಿ ಬತ್ತೈತ್ ನೋಡಕ್ಕ ಸರಿಯಾಗಿ. ನಮ್ಮ ಮಾವಯ್ಯನ ಯಾರು ಅಂತವ? ಅಯ್ಯೋ ಸುಮ್ನಿರನೇ ಹತ್ರ ಆಟೋ ಒಂದೇ ಯಾಕೆ ಎದ್ರಕಂತಿ? ಸುಮ್ನಿರು. ನಿಮ್ಮ ಮಾವಯ್ಯ ಬಂದ್ರೆ ಏನು ಮಾಡಕ್ಕಲ್ಲ, ಸುಮ್ನಿರು. ಬಟ್ಟೆ ಒಗ್ದು ಈಗಿನ್ನು ಕೂತಿದ್ದೀವಿ ಕಣ್ ಮಾವಯ್ಯ ಅಂತಂದ್ರೆ ಅವ್ರೇನ್ ಮಾಡ್ತಾರೆ? ಅಯ್ಯೋ ಹಂಗ್ ಕೇಳಲ್ ಕಣಕ್ಕ ಮನೇಲಿ. ನಮ್ಮ ಅತ್ತೆ ಕೇಳಿ ಮಕ್ಕುಗಿಸ್ತಾರೆ. ಬಟ್ಟೆ ಒಗ್ದಾಗಿದ್ರು ಮಾತಾಡ್ಕೊಂಡ್ ಕೂತಿದ್ಲು ಅಂದ್ರೆ ಇನ್ನೇನ್ ಮಾಡೋಣಕ್ಕ, ಬೈಸ್ಕೊಳ್ಳಬೇಕು. ನಮ್ಮ ಅತ್ತೆ ಬಾಯಿಗೆ ಬಂದಂಗೆ ಬೈತದೆ. ಅಯ್ಯೋ ಬಟ್ಟೆ ಒಗ್ದಾಗ ಕೂತ್ಕೊಳ್ಳಿಲ್ಲ ಅಂದ್ರೆ ಹೆಂಗಮ್ಮ? ನಿಮ್ಮ ಅತ್ತೆ ಬೈತದೆ ಅಂದ್ಬಿಟ್ಟು ಕೂತ್ಕೊಳ್ದಂಗೆ ಗರಗನೆ ಕೆಲಸ ಮಾಡೋದು ಆಗುತ್ತೇನಮ್ಮ? ಕೂತಿದ್ದು ನಿಂತಿದ್ದು ಮಾಡತ್ಕೊಳ್ಳಿ ನೀನು. ನಿಮ್ಮ ಅತ್ತೆ ಬೈತದೆ ಅಂತ ಗಾಬಿಗೆ ಕೆಲಸ ಮಾಡಕ್ ಹೋಗಿ ಏನಾದ್ರು ಮುರ್ಗಿರ್ಕಂಡೆ ಕೈ ಕಾಲ. ಎಲ್ಲಕ್ಕ ಈಟತ್ತಾದ್ರೂ ಬರ್ಲೇ ಇಲ್ಲ. ನೀರ್ ಕುಡ್ಸಕ್ ಬದೈತೆ ಅನ್ನೋದು ಎಲ್ಲಿ ಬದೈತಕ್ಕ? ಯಾಕಲ್ಲು ಮನೆ ಸಂಕ್ರಣ್ಣ ಯಾರಿ ಮೇಲೆ ಇಟ್ಕೊಂಡು ಹಚ್ಚಿದ ಕಣ ಮೋಸನ. ಅತ್ತೆ ಹಂಗ ಅಂದೆ ನಿಮ್ಮ ಮಾವ ಅಂತ ಹೇಳಿ ಏನಂತೀಯ ನೋಡೋಣ ಅಂತ. ನೀನೇನ್ ಈಟೊಂದು ಎದ್ರಕಂತೀಯಪ್ಪ? ಎದ್ರಕಣದ ಅಲ್ಕಣಕ್ಕ. ನಮ್ಮ ಅತ್ತಿಗೆ ಏನಾರ ಹಿಂಗಿಂಗೆ ಅಂತ ಹೇಳಿದ್ರೆ ಅಯ್ಯೋ ಉಣ್ಣ ಹೊತ್ತಿಗೆ ನಮ್ದೆ ಕೊಡಕ್ಕಲ್ಲ ನಮ್ಮ ಅತ್ತೆ. ಮನೆ ಕೆಲಸ ಬಿಟ್ಟು ಅಲ್ಲೋಗಿ ಮಾತಾಡ್ಕೊಂಡು ಕೂತಿದ್ದೆ ಅಂತ ಹೇಳಿ ಅದಕ್ಕೂ ಜಗಳ ತೆಗಿತಾರೆ. ಅದಕ್ಕೆ ಹಂಗ ಅಂದೆ ಕಣಕ್ಕ. ಈ ಸುದುನ್ ಬರೀ ಇಂಥ ಕೆಲಸವಯ್ಯ. ಅವ್ರ ಇವ್ರನ್ನ ಎದುರಿಸೋದು, ಅವ್ರು ಸುಮ್ಮನೆ ಕೂತ್ಕೊಳ್ಳೋದು, ಇಂಥ ಕೆಲಸ ಮಾಡ್ತಾಳೆ. ಸುಮ್ಮನೆ ಸುಧಾ ನೀನು ನೇದ್ರಪ್ಪ ಅಷ್ಟೇ ಎದ್ರಕಂತದೆ ಅಂತ ಬೇರೆ ನೀನು ನಿಮ್ಮ ಮಾವ ಬತ್ತು ನಿಮ್ಮ ಅತ್ತೆ ಬತ್ತು ಅಂತ ಎದುರಿಸ್ಬೇಡ ಅವಳಿಗೆ. ಸುಮ್ಮನೆ ನೋಡೋಣ ಅಂತ ಅಂದಕಂಡ್ ಬಂದಕ್ಕ ನೇತ್ರ ಆಟಕ್ಕೆ ಎದ್ರಕಂಡವಳೆ. ಜೀವನಿಯಲ್ಲಿ ಬಾಯಿಗೆ ಬಂದಿದ್ದ ಏನೋ ಅವಳಿಗೆ. ಜೀವ ಬಾಯಿಗೆ ಬರೋದೇನಕ್ಕ ಬಂದಿತ್ತು. ನಾನೀಗ ನಮ್ಮ ಮಾವನ್ ನೋಡಿದ ತಡವೆ ತಲೆ ಮೇಲೆ ಕುಕ್ಕೆ ಮಾಡಿಕೊಂಡು ಓಡಿವ್ ನಿಮ್ಮ ಅಂತಕ್ಕೆ. ನೀವು ಬರ್ತೀರಿ ಬದೋರ್ ಇರ್ತೀರಿ ಅಂತವ. ಸುಮ್ನಿರಮ್ಮ, ಹಂಗ ಓದಿದ್ಯೋ ಯಾರು ಇಲ್ಕಣತ್ತೆ. ಎಲ್ಲ ಜೊತೆಗೆ ಹೋಗೋಣ ನಡ್ರಿ ಅತ್ಲಾಗಿ. ನಡಿ ಮಂಚಕತ್ತಾಗ ಎದ್ದು. ಅದ್ಯಾಕಂಗ ಅವಸರ ಮಾಡ್ತಿ? ಸುಮ್ನಿರ್ಸುದ ಹೋಗೋಣಂತೆ. ಹೋಗೋಣ ಸುಮ್ನಿರು. ಬಿಸ್ಲೈತಿ ಇನ್ನೂ ಒಂಚೂರು ಕಮ್ಮಿ ಆಗ್ಲಿ. ಸುಮ್ನಿರು ಹೋಗೋಣ. ಸುಮ್ನಿರಕ್ಕ ಹೋಗೋಣ. ಬಿಸ್ಲದೆ, ಬಿಸ್ಲಲ್ಲಿ ನಡ್ಕೊಂಡು ಹೋಗಕ್ಕಲ್ಲ. ಸುಮ್ನಿರತ್ಲಾಗಿ ಹೆಂಗು ಟೈಮ್ ಆಗದೆ. ನೇತ್ರ ಹೇಳಿದ್ಮೇಲೆ ಉಳ್ಕೊಳ್ಳೋಣ ಬಿಡ್ ಮಂಚಕ್ಕ. ನೇತ್ರನ ಹೇಳಿದ್ಮೇಲೆ ಇನ್ನೇನು ಉಳ್ಕೊಳ್ಳೋಣ ಬಿಡತ್ಲಾಗಿ. ಬಿಸ್ಲು ಕಮ್ಮಿ ಆದ್ಮೇಲೆ 4 ಗಂಟೆ 4:15 ಹಂಗ ಹೋಗೋಣ. ಹೆಂಗೋ ನೀವಿಬ್ರು ಸಾರನ್ನು ಮಾಡಿ ಬಂದದ್ರಿ. ಸಾರು ಮಾಡಲು ಏನಲ್ಲ, ನೀವು ಕೂತ್ಕೊಳ್ಳಿ ಅಂತೇಳಿ ನಾನು ಕೂತ್ಕೊತಿದ್ದೀನಿ. ನಾನು ಇಲ್ಲಿಂದ ಸಾಕಾಗಿ ನಡ್ಕೊಂಡು ಹೋಗಿ ಸಾರು ಮಾಡಕತ್ತ ಬೋಲ್ರಕತ್ತ ಹೋಗೋಣ. ಸಾರಿದ್ರೆ ಟೊಮೆಟೊ ಗೊಜ್ಜು ಏನಾರ ಮಾಡ್ಸುದ? ಈಗ ಹೋಗಿ ಸಾರು ಮಾಡ್ತೀಯ? ಒಂಚೂರು ಟೊಮೆಟೊ ಗೊಜ್ಜು ಏನಾರ ಮಾಡಿ ಅನ್ನ ಮಾಡು. ನಿಮ್ಮ ಮನೆ ಉಣ್ಕೊಂತಾರ ಸುಮ್ಮನೆ. ನಮ್ಮ ಮನೆ ಹೆಂಗೇನು ಮುದ್ದೆನೆ ಕೇಳ್ತಾರ ನಿಮ್ಮ ಅಲ್ಲಿ? ನಿಮ್ಮ ಮನೆಯವ್ರು ಸುಮ್ಮನೆ ಉಣ್ತಾರೆ ಅನ್ನ ಇಕ್ಕಿದ್ರು. ಮುದ್ದೆ ಉಣ್ಲಲ್ಲ ಅಂದ್ರೆ ಟೊಮೆಟೊ ಗಿಮಟನ್ ಗೊಜ್ಜು ಹಾಕಲ್ಕಣವ. ರುಚಿಯಾಗಿ ಸಾರೇ ಹಾಕ್ಬೇಕು ಮನೆಯವ್ರಿಗೆ. ಸಾರಾಗ ಅವ್ರು ಒಂಚೂರು ಉಣ್ತಾರೆ. ಟೊಮೆಟೊ ಗೊಜ್ಜು ಗೊಡ್ದಾರ ಇವೇನಾದ್ರು ಉಣ್ಣಕ್ಕಲ್ಲ. ತುಪ್ಪ ಹಾಕೊಡ್ತೀನಿ ಒಂಚೂರು ಊಟ ಮಾಡಿ ಅಂತಂದ್ರು ಮಾಡಲ್ಲ, ಜಗಳಕ್ಕೆ ಬರ್ತಾರೆ. ನಮ್ಮಲ್ಲೂ ಹಂಗೆ ಕಣ್ಣೆ ಹತ್ರ. ಏನ್ ತಿಂಡಿ ಮಾಡಿದ್ರು ನಮ್ಮ ಮಾವ ಹಿಂಗು ನಮ್ಮ ಅತ್ತಿಗೂ ಮುದ್ದೆ ಮಾಡಿ ಇಟ್ಕೊಡ್ಬೇಕು. ಅವ್ರಿಗೊಂದು ಮುದ್ದೆ ಮಾಡಿ ಇಟ್ಟು ನಾವ್ ಬೇಕಾದ್ರೆ ಏನಾರ ಮಾಡ್ಕೋಬಹುದು. ಅದೇ ಸುಧರ್ಮಲ್ಲ ಹಂಗ. ಏನಾರ ಒಂಚೂರು ತಿಂಡಿ ಮಾಡ್ರು ಸುಮ್ ತಿನ್ಕಂತಾರ ಅತ್ಲಾಗಿ. ಮುದ್ದೆ ಅಂತ ಕೇಳಕ್ಕಲ್ಲ. ಅವ್ರದೇ ಒಂಥರ ಚದ್ದ ಅತ್ಲಾಗಿ. ಅಯ್ಯೋ ಅವ್ರವ್ರ ಮನೆ ನಡ್ಕೊಂಡಂಗೆ ಕಣಕ್ಕ. ನಿಮ್ಮ ಅತ್ತೆ ನಿಮ್ಮ ಮಾವೆಲ್ಲ ಆಗಿಂದ ಮುದ್ದೆ ಉಂಡ್ ರೂಢಿ ಆಗವ್ರೆ, ಈಗಲೂ ಮುದ್ದೆ ಕೇಳ್ತಾರೆ. ನಮ್ಮ ಮನೆಯವರೆಲ್ಲ ಬೆಂಗಳೂರಲ್ಲಿ ಬೆಳೆದದ್ದಲ್ಲ, ಅಲ್ಲಿಂದ ಬರೀ ತಿಂಡಿ ತಿಂಡಿ ಅನ್ಕೊಂಡು ಇಲ್ಲೂ ತಿಂಡಿನಯ್ಯ. ಬೆಳಗ್ಗೆನೆ ಮುದ್ದೆ ಮಾಡಿ ಅನ್ನ ಮಾಡ್ತೀನಿ ಅವ್ರು ಒಪ್ಪಕ್ಕಲ್ಲ. ಅದಂತ ಬೆಳಗ್ಗೆ ನೀರು ಬರ್ತವೆ. ಏನಾರ
ನಮ್ಮಲ್ಲೂ ದೋಸೆ ಇಡ್ಲಿ ಅವ್ರು ತಿಂತಾರೆ. ಚಿತ್ರಾನ್ನ ಉಪ್ಪಿಟ್ಟು ಬಾತು ಇವೇನು ಓಡಕ್ಕಲ್ಲ. ಅವೆಲ್ಲ ಮಾಡೋದನ್ನ ಜಗಳಕ್ಕೆ ಬೀಳೋದಯ್ಯ. ಅದೇ ದ್ವಾರಕ್ಕೆ 2 ಸಲ ಮಾಡು ಸುಮ್ ತಿಂತಾರ ನಮ್ಮ ಅತ್ತೆ ನಮ್ಮ ಮಾವ ನಮ್ಮನೆಯರಲ್ಲವ. ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡಂಗಿಲ್ಲ ನಮ್ಮ ಮನೆ, ಏನು ತಿನ್ನಕ್ಕಲ್ಲ. ನಮಗೆ ತಿನ್ಬೇಕು ಅನ್ಸಿರು ನಾವು ಮಾಡಕ್ಕಲ್ಲ ಅತ್ಲಾಗಿ. ಮುದ್ದೆ ಮಾಡಿ ಮಾಡಕ್ತೀವಿ. ನಮ್ಮ ಮನೇನು ಹಂಗೇನಿಲ್ಲ ಕಾಣಮ್ಮ. ಎಲ್ಲಾರ ಮಾಡಿದ್ರು ಒಂಚೂರು ತಿಂತಾರೆ. ತೀರಾ ಮಧ್ಯಾಹ್ನ ಮುದ್ದೆ ಮಾಡ್ಕೊಡ್ತಾನೆ. ಈಗ ಒಂಚೂರು ಊಟ ಮಾಡಿ ಮಾವಯ್ಯ ಊಟ ಮಾಡಿ ಅತ್ತೆ ಅಂತ ಅಂದ್ರೆ ಊಟ ಮಾಡ್ತಾರೆ. ತೀರಾ ಆಟೋನೇನು ಇದು ಮಾಡಕ್ಕಲ್ಲ, ನೇತ್ರ ಮಾಡಂಗೇನು. ಸುಮ್ಮನೆ ಊಟ ಮಾಡ್ತಾರ ಅತ್ಲಾಗಿ. ನಡ್ರಮ್ಮ ಬಟ್ಟೆ ಕುಕ್ಕೆ ಹೊತ್ಕೊಂಡು ನಡ್ರಿ ಹೋಗೋಣ ಅತ್ಲಾಗ ಮನೆಗೆ. ಸ್ನೇಹಿತರೆ, ನಿಮ್ಮ ಕಡೆ ಹಿಂಗೆಲ್ಲ ಕೆರೆಗೆ ಬಾವಿಗೆಲ್ಲ ಹೋಗ್ತೀರಾ ಬಟ್ಟೆ ತೊಳೆಯೋಕ್ಕೆ? ನಿಮಗೆ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.